ವೀಕ್ಷಕರೇ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಮೈಸೂರು ಸ್ಯಾಂಡಲ್ ನಮ್ಮ ಹೆಮ್ಮೆ, ನಮ್ಮ ಪ್ರತೀಕ ಅಂತ ಹೇಳ್ತೀವಿ. ಆದರೆ ಇದರಲ್ಲೂ ನಕಲಿ ಆದರೆ ಯಾರಿಗೆ ಹೇಳೋದು, ಯಾರನ್ನು ಕೇಳೋದು? ನಮ್ಮ ರಾಜ್ಯದ ಏಕೈಕ ಬ್ರ್ಯಾಂಡ್ ಅಂತಂದರೆ ಅದು ಮೈಸೂರು ಸ್ಯಾಂಡಲ್. ಅಂದರೆ ಸರ್ಕಾರಿ ಸ್ವಾಮ್ಯದ ಕಂಪನಿಯಲ್ಲಿ ನಡೆಸ್ತಾ ಇರುವಂತಹ ಈ ಬ್ರ್ಯಾಂಡ್ ಅನೇಕ ಪ್ರಶಂಸೆಗಳಿಗೆ ಭಾಜನರಾಗಿತ್ತು. ಸಾಕಷ್ಟು ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಆದರೆ ನಕಲಿ ದುನಿಯಾ, ನಕಲಿ ಮೇನಿಯಾ ಎಲ್ಲೆಡೆ ಕೂಡ ಆವರಿಸಿಕೊಂಡಿದೆ. ಯಾವುದನ್ನೂ ಕೂಡ ಬಿಟ್ಟಿಲ್ಲ, ಯಾರನ್ನೂ ಕೂಡ ಬಿಟ್ಟಿಲ್ಲ. ಮನುಷ್ಯರೊಬ್ಬರು ನಕಲಾಗಿಲ್ಲ ಬಿಟ್ಟರೆ ಇನ್ನೆಲ್ಲ ನಕಲಿ ಅನ್ನೋ ಥರ ನೋಡ್ತಾ ಇದ್ದೀವಿ. ಎಲ್ಲ ಬ್ರ್ಯಾಂಡೆಡಲ್ಲೂ ಕೂಡ ಡೂಪ್ಲಿಕೇಟ್ ಬರ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ಮೈಸೂರಿನ MSILನ ಮೈಸೂರು ಸ್ಯಾಂಡಲ್ ಕೂಡ ನಕಲಿ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದರೆ ಈ ನಕಲಿ ವಸ್ತುಗಳನ್ನು ಬಳಸೋದ್ರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ? ಇಷ್ಟಿದ್ರೂ ಕೂಡ ಯಾಕೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಮೊಟ್ಟ ಮೊದಲನೇದಾಗಿ ಬರುತ್ತೆ. ಆದರೆ ನಕಲಿಯ ಪರಿಣಾಮ ರಾಜ್ಯದ ಮೇಲೆ ಹೇಗೆಲ್ಲ ಬೀಳುತ್ತೆ, ಸೊ ಯಾಕೆ ಇಂತಹ ನಕಲಿ ಜಾಲವನ್ನು ಇಷ್ಟು ದಿನ ಆದರೂ ಕೂಡ ಹಿಡಿಯೋದಕ್ಕಾಗಿಲ್ಲ, ತಡೆಯೋದಕ್ಕಾಗಿಲ್ಲ ಅನ್ನೋ ಪ್ರಶ್ನೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀವಿ. ಇದೇ ಹೊತ್ತಿನ ವಿಶೇಷ, ನಕಲಿ ದುನಿಯಾ ಅಸಲಿ ಅಯೋಮಯ. ಹೈದರಾಬಾದ್ನಲ್ಲಿ ನಕಲಿ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಲಾಗಿದೆ. ಜಾಲ ಬಯಲಾಗಿದೆ. ನಕಲಿ ಸೋಪ್ ತಯಾರಿಕಾ ಘಟಕದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕರ್ಟನ್ ಬಾಕ್ಸ್ಗಳು ಸೇರಿ 2 ಕೋಟಿ ಬೆಲೆಯ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಚಿವ MB ಪಾಟೀಲ್ಗೆ ಬಂದ ಕರೆಯಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ. ರಾಕೇಶ್ ಜೈನ್ ಮತ್ತು ಮಹಾವೀರ್ ಜೈನ್ ಅನ್ನುವರನ್ನ ಅರೆಸ್ಟ್ ಮಾಡಲಾಗಿದೆ. ಮೈಸೂರು ಸ್ಯಾಂಡಲ್ ಬಳಕೆದಾರರೇ ಎಚ್ಚರ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಕಾರಣ, ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ಮಿತಿಮೀರಿ ನಡೀತಾ ಇದೆ ನಕಲಿ ಹಾವಳಿ. ನಕಲಿ ಪ್ರಾಡಕ್ಟ್ಗಳಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಆರ್ಥಿಕವಾಗಿ ಅಸಲಿ ಕಂಪನಿಗೆ ಉಂಟಾಗುವಂತಹ ಪರಿಣಾಮ ಏನು? ಸರ್ಕಾರಿ ಸ್ವಾಮ್ಯದ ಕಂಪನಿಯನ್ನು ಕೂಡ ಬಿಡ್ತಾ ಇಲ್ಲ ಕಳ್ಳ ಖದೀಮರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಮೊದಲನೇದಾಗಿ ಭರವಸೆ ಇದರ ಸಂಸ್ಥಾಪಕರಾದಂತಹ ಸುನಿಲ್ ಗೌಡ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾದಂತಹ ಮಂಜೇಗೌಡ ಅವರಿದ್ದಾರೆ. ನಮಸ್ಕಾರ ಮಂಜೇಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರಿದ್ದಾರೆ. ನಮಸ್ಕಾರ ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ನಾನು ವೈದ್ಯರಿಂದನೇ ಶುರು ಮಾಡ್ತೀನಿ ಕಾರ್ಯಕ್ರಮ. ಡಾಕ್ಟರ್ ಶರತ್ ಅವ್ರು ಏನು ಹೇಳ್ತೀರಿ ಮೊಟ್ಟ ಮೊದಲನೇದಾಗಿ? ಯಾಕಂತಂದರೆ ನಕಲಿ ಪ್ರಾಡಕ್ಟ್ಗಳನ್ನು ಫಸ್ಟ್ ಆಫ್ ಆಲ್ ಹಿಡಿಬೇಕು, ಜಾಲ ಭೇದಿಸಬೇಕು, ಆಗುವಂತಹ ನಷ್ಟವನ್ನು ಸರಿದೂಗಿಸ್ಬೇಕು. ಕಂಪನಿಯ ಆಯಾಮ ಅಥವಾ ಇದು ರಾಜ್ಯದ ಒಂದು ಪ್ರತಿಷ್ಠಿತ ಕಂಪನಿ ಮೈಸೂರು ಸ್ಯಾಂಡಲ್ ಅಂದರೆ ಅದು ಒಂಥರ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಕರ್ನಾಟಕವನ್ನು ಒಂದು ರೀತಿಯಾಗಿ ಭಾರತ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತಾಗುತ್ತೆ ನಮ್ಮ ಒಂದು ಮೈಸೂರು ಸ್ಯಾಂಡಲ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಆದರೆ ಇದನ್ನೂ ನಕಲಿ ಮಾಡ್ತಾರೆ ಅಂದರೆ ವಿಪರ್ಯಾಸ ಅಂತ ಹೇಳ್ಬೋದು. ಜೊತೆಗೆ ನಕಲಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯದ ಮೇಲೆ ಬೀರುವಂತಹ ಪರಿಣಾಮವನ್ನು ಮೊದಲನೇದಾಗಿ ನೋಡ್ಬಿಡೋಣ. ಏನು ಹೇಳ್ತೀರಿ? ಹೌದು, ಮೊದಲಿಗೆ ಇಂಥ ಒಂದು ವಿಷಯವನ್ನ ತಗೊಂಡು ಬಂದಿದ್ದಕ್ಕೆ ತುಂಬಾ ಇದು, ಯಾಕಂದ್ರೆ ಅವೇರ್ನೆಸ್ ರಿಕ್ವೈರ್ಡ್ ಇದೆ. ಈ ಅವೇರ್ನೆಸ್ ನಾವು ಜನರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ಹೇಗಾಗ್ಬಿಟ್ಟಿದೆ ಅಂದ್ರೆ, ನಾವು ಜಸ್ಟ್ ಆರ್ಡರ್ ಮಾಡೋದಾಗ್ಲಿ ಅಥವಾ ಯಾವುದೋ ಒಂದು ಮಟೀರಿಯಲ್ ನ ತಗೊಂಡ್ ಬರೋದಾಗ್ಲಿ ತುಂಬಾ ಹಿಂದೆ ಮುಂದೆ ನೋಡ್ತಾ ಇಲ್ಲ ನಾವು. ಇವನ್ 50% ಜನ, 50% ಜನರು ಎಕ್ಸ್ಪೈರಿ ಡೇಟ್ ಕೂಡ ನೋಡಲ್ಲ. ಹೌದು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವೇನಾದ್ರೂ ನಕಲಿ ಈ ಸೋಪ್ಗಳು, ಎಸ್ಪೆಷಲಿ ಇವಾಗ ಏನ್ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಏನ್ ಮಾತಾಡ್ತಾ ಇದ್ದೇವೆ, ಅಥವಾ ಇಂಥ ಹಲವಾರು ಪ್ರಾಡಕ್ಟ್ಸ್ಗಳು ನಕಲಿಯಾಗಿ ಬರ್ಲಿಕ್ಕೆ ಶುರು ಆಯ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಬಗ್ಗೆ ಮಾತಾಡೋಣ ನಾವು. ಸೊ ಯಾಕಂದ್ರೆ ಸೋಪ್ ಆಗ್ಲಿ, ಶಾಂಪೂ ಆಗ್ಲಿ, ಅಥವಾ ಯಾವ್ದೊಂದು ಕ್ರೀಮ್ ಆಗ್ಲಿ, ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ನಾವು ಹೊರಗಡೆ ತ್ವಚೆ ಮೇಲೆ ಹಾಕುವಂಥದ್ದು ಅಥವಾ ಕೂದಲಿಗೆ ಹಾಕುವಂಥದ್ದು, ಇದರಿಂದ ಏನಾಗ್ಲಿಕ್ಕೆ ಶುರು ಆಗುತ್ತೆ ಅಂತ ಹೇಳಿದ್ರೆ, ಅವರು ಕಳಪೆ ಗುಣಮಟ್ಟದ ಒಂದು ರಾ ಮಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿದ್ರು ಅಥವಾ ಯಾವುದೋ ಬೇಡದೇ ಇರುವಂತಹ ವಸ್ತುಗಳನ್ನ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಅದೆಲ್ಲ ರಿಯಾಕ್ಷನ್ ಆಗ್ಬಿಟ್ಟು ಅಲರ್ಜೀಸ್ ಗಳಾಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇತ್ತೀಚೆಗೆ ನಾವು ನೋಡ್ತಿರ್ಬೋದು, ಹಲವಾರು ಸ್ಕಿನ್ ಅಲರ್ಜೀಸ್ ಗಳು ಜಾಸ್ತಿ ಆಗ್ತಾ ಇರುತ್ತೆ, ಅಥವಾ ಸ್ಕಿನ್ ಅಲರ್ಜಿ ಕೇಸಸ್ ಗಳೇನಿದೆ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೊಂದು ಹಿಡನ್ ಕಾಸ್ ಅಂತ ಹೇಳ್ಬೋದು. ಅಂದ್ರೆ ಇವಾಗ ನೀವು ಇವತ್ತು ಬೆಳಕಿಗೆ ತಗೊಂಡ್ಬಂದಿದ್ರ ನಿಮ್ಮ ಈ ಮಾಧ್ಯಮದ ಥ್ರೂ, ಸೊ ಒಳ್ಳೇದು. ಆದ್ರೆ ಬೆಳಕಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ಸ್ಟಾಟಿಸ್ಟಿಕಲಿ ನೋಡ್ತಿರುವಾಗ ಬರೀ ಸ್ಕಿನ್ ಕಂಡೀಷನ್ಸ್ಗಳು, ಸ್ಕಿನ್ ಕೇಸಸ್ಗಳು, ಡರ್ಮಟೈಟಿಸ್, ಎಕ್ಸಿಮಾ, ಸೋರಿಯಸಿಸ್ ಅಂತ ಕಂಡೀಷನ್ಸ್ಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಅಥವಾ ಹೇರ್ ಫಾಲ್ ಇಶ್ಯೂ ಇರಬಹುದು, ಆಟೋ ಇಮ್ಯೂನ್ ಡಿಸೀಸ್, ಅಲೋಪೇಶಿಯಾ ಇರಬಹುದು, ಸಡನ್ ಆಗಿ ಕೂದಲು ಹೊರಟೋಗೋದು ಅಂತದ್ದು ಇರ್ಬೋದು. ಸೊ ಎಲ್ಲಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇರ್ಬೋದು. ಆದ್ರೆ ಇದ್ರ ಹಿಂದಿನ ಒಂದು ರೀಸನ್
ಹಿಡನ್ ರೀಸನ್ ಏನಿದೆ ಅದನ್ನ ನಾವು ಈ ರೀತಿ ಪ್ರೋಗ್ರಾಮ್ಸ್ ಗಳಿಂದ ತರಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಿದ್ದೆ, ಯಾವ ನಾವು ಕೆಮಿಕಲ್ಸ್ ಗಳನ್ನ ಅಲ್ಲಿ ಆಡ್ ಮಾಡ್ತಾ ಇರ್ತೇವೆ, ಎಷ್ಟು ಆಡ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದಕ್ಕೆ ಎಲ್ಲ ಒಂದು ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂತ ಇರುತ್ತೆ. ಅಥವಾ ಪ್ರತಿ ಒಂದು ಪ್ರಾಡಕ್ಟಿಗೂ ಕೂಡ ಒಂದು ಲೈಸೆನ್ಸಿಂಗ್ ಅಂತ ಇರುತ್ತೆ. ಆ ಲೈಸೆನ್ಸಿಂಗ್ ಆ ಕಂಪನಿಗೆ ಸಿಗಬೇಕು ಅಥವಾ ಆ ಪ್ರಾಡಕ್ಟಿಗೆ ಸಿಗಬೇಕು ಅಂತ ಹೇಳಿದ್ರೆ ಹಲವಾರು ಟೆಸ್ಟ್ ಗಳಾಗುತ್ತೆ. ಅದು ಪೀಪಲ್ಗಳು ಅಂದ್ರೆ ಯಾರು ಜನರು ಅದನ್ನ ತಯಾರಿಸ್ತಾರೆ, ಯಾರು ಜನರು ಅದರಲ್ಲಿ ಇನ್ವಾಲ್ವ್ಡ್ ಇದ್ದಾರೆ, ಅದೇ ರೀತಿ ಅದರಿಂದ ಏನ್ ಪ್ರಾಡಕ್ಟ್ ಆಚೆ ಬರುತ್ತೆ, ಪ್ರೊಸೀಜರ್ಸ್ ಹೇಗೆ ಇದನ್ನೆಲ್ಲ ನಾವು ರೆಡಿ ಮಾಡ್ತೇವೆ, ಏನೇನ್ ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ಸ್ ಇದೆ, ಮತ್ತೆ ಪ್ರೊಸೆಸಸ್ ಏನೇನ್ ಪ್ರೊಸೆಸ್ ಆಗಿ ಆಚೆ ಬರುತ್ತೆ, ಅದೇ ರೀತಿ ಪ್ರಿಮೈಸಸ್ ಯಾವ ಪ್ರಿಮೈಸಸ್ ಅಲ್ಲಿ ರೆಡಿ ಆಗುತ್ತೆ, ಆ ಎನ್ವಿರಾನ್ಮೆಂಟ್ ಹೇಗಿದೆ, ಆ ಫ್ಯಾಕ್ಟರಿ ಹೇಗಿದೆ, ಗೋಡೌನ್ ಹೇಗಿದೆ, ಎಲ್ಲಾ ಕೂಡ ಒಂದು ಲೈಸೆನ್ಸ್ಡ್ ಆಗಿನೇ ಆಚೆ ಬರಬೇಕು. ಇವಾಗ ಏನಾಗ್ತಿದೆ, ಈ ನಕಲಿ ಏನ್ ಬರ್ತಾ ಇದೆ ಇದಕ್ಕೆ ಡೆಫಿನೆಟ್ಲಿ ಇದು ಯಾವ್ದು ಫಾಲೋ ಆಗಿರಲ್ಲ. ಎಲ್ಲೋ ಒಂದು ಬಲ್ಕ್ ಅಲ್ಲಿ ಏನೋ ಮಾಡ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬಿಟ್ಟು ಕಳಿಸ್ತಾ ಇರ್ತಾರೆ. ಪಾಯಿಂಟ್ ನಂಬರ್ 1. ಯಾರು ಕಳಿಸ್ತಾ ಇರ್ತಾರೆ. ಸೊ ಪೀಪಲ್ ಅದ್ರ ಹಿಂದೆ ಜನರು ಯಾರು ಇರ್ತಾರೆ, ಅವರಿಗೆ ಏನಾದ್ರು ತೊಂದರೆ ಇತ್ತು, ಅವರು ಇದನ್ನ ಸರಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಎಫರ್ಟ್ಸ್ ಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದರಿಂದನೂ ತೊಂದರೆ. ಅದೇ ರೀತಿ ಪ್ರಿಮೈಸಸ್ ನೋಡಿ ಎಷ್ಟೊಂದು ಇಂಪಾರ್ಟೆಂಟ್. ಪ್ರಿಮೈಸಸ್ ನೋಡಿನೂ ಹಲವಾರು ನಮ್ಮ ಮೆಡಿಸಿನ್ಸ್ ಗಳಿರ್ಬೋದು, ಕಾಸ್ಮೆಟಿಕ್ಸ್ ಗಳಿರ್ಬೋದು, ಸೋಪ್ ಗಳಿರ್ಬೋದು, ಶಾಂಪೂಗಳಿರ್ಬೋದು, ಇದಕ್ಕೆ ಲೈಸೆನ್ಸ್ ಗಳನ್ನ ನೀಡಲಾಗ್ತದೆ. ಪ್ರಿಮೈಸಸ್ ನೋಡಿಬಿಟ್ಟು ಜಸ್ಟ್ ನೀವು ಎಲ್ಲಿ ಅದನ್ನ ತಯಾರಿ ಮಾಡ್ತೀರಾ, ಅದನ್ನ ಎಲ್ಲಿ ನೀವು ಶೇಖರಣೆ ಮಾಡಿ ಇಡ್ತೀರಾ ಅಥವಾ ಎಲ್ಲಿ ಗೋಡೌನ್ ಇಡ್ತೀರಾ, ಅದಕ್ಕೆ ಕೂಡ ಲೈಸೆನ್ಸ್ ಇರುತ್ತೆ. ಇದನ್ನೆಲ್ಲ ಬೈಪಾಸ್ ಮಾಡಿಬಿಟ್ಟು ನಾವು ಬೈ ಚಾನ್ಸ್ ಏನಾದ್ರು ಇಂತಹ ಕಳಪೆ ಮಟ್ಟದಾಗ್ಲಿ ಅಥವಾ ಈ ನಕಲಿ ಅಂತ ಹೇಳೋದಕ್ಕೆ ಕಳಪೆ ಅಂತ ಹೇಳಲೇಬಹುದು ನಾವು ಡೆಫಿನೆಟ್ಲಿ. ಸೊ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ನಕಲಿ ಇರೋದು ಕಳಪೆ ಇದ್ದೇ ಇರುತ್ತೆ. ಯಾಕಂದ್ರೆ ಅದು ಕಳಪೆ ಆಗ್ಲಿಲ್ಲ ಅಂದ್ರೆ ನಕಲಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಒರಿಜಿನಲ್ಲೇ ಚೆನ್ನಾಗಿತ್ತಲ್ಲ, ಇವ್ರು ಯಾಕೆ ಮಾಡ್ಬೇಕಾಗ್ತಿತ್ತು ಅದನ್ನ? ಒರಿಜಿನಲ್ಲೇ ಇವ್ರು ಏನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಅನ್ನ ತಗೊಂಡ್ಬಿಟ್ಟು ಅಥವಾ ಅದಕ್ಕೆ ಏನಾದ್ರು ಪ್ರೊಸೆಸ್ ಇದೆಯಾ, ಗವರ್ಮೆಂಟ್ ಏನಾದ್ರು ರೂಲ್ಸ್ ಇದೆಯಾ, ಅಥವಾ ಏನಾದ್ರು ಫ್ರಾಂಚೈಸಿ ಟೈಪ್ ಇದೆಯಾ ತಗೊಂಡ್ಬಿಟ್ಟು ಇವ್ರು ಕಂಪ್ಲೀಟ್ ಆಗಿ ರೂಲ್ ವೈಸ್ ಮಾಡ್ಬೋದಲ್ವಾ? ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಅವ್ರ ಮಟೀರಿಯಲ್ಸ್ ಕೂಡ ಕಳಪೆ ಮಟ್ಟದ ಯೂಸ್ ಮಾಡ್ತಾರೆ. ಅದು ನಮ್ಮ ಚರ್ಮಕ್ಕೆ ಆಗ್ಲಿ ನಮ್ಮ ಆರೋಗ್ಯಕ್ಕೆ ಆಗ್ಲಿ ಒಳ್ಳೇದಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್, ಎಕ್ಸಾಕ್ಟ್ಲಿ. ಒಂದೊಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ ಮಂಜೇಗೌಡ ಅವರು. ನಕಲಿ ಹಾವಳಿ ಬಗ್ಗೆ ಇತ್ತೀಚೆಗಷ್ಟೇ ಈಗ 1-2 ದಿನದ ಹಿಂದೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅಂದರೆ ಅಲ್ಲಿ ಎಲ್ಲ ಉತ್ಪನ್ನಗಳು 3 ರೋಸಸ್ ಇಂದ ಹಿಡಿದು ಒಂದು ಶಾಂಪೂ, ಸೋಪು, ಅಡಿಗೆ ಉತ್ಪನ್ನಗಳಾಗಿರ್ಬೋದು, ಅದರ ಜೊತೆಗೆ ಬಟ್ಟೆಗಳು, ಮತ್ತೊಂದು ಎಲ್ಲವೂ ನಕಲಿಮಯ ಆಗ್ತಾ ಇದೆ. ಡುಪ್ಲಿಕೇಟ್ ಮಾಡಿ, ರೆಪ್ಲಿಕಾ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಆಗಿ ಕಳಪೆ ಗುಣಮಟ್ಟ. ಬ್ರ್ಯಾಂಡ್ ಅಂತ ಯಾಕೆ ತಗೊಳ್ಳೋದು ಅಂತಂದರೆ ಅಲ್ಲಿ ಸೇಫ್ಟಿ ಫೀಚರ್ಸ್ ಪಾಸ್ ಆಗಿರುತ್ತೆ, ಎಲ್ಲವನ್ನೂ ಕೂಡ ಲೈಸೆನ್ಸ್ಡ್ ಇರುತ್ತೆ, ಪರ್ಮಿಷನ್ ಇರುತ್ತೆ. ಸೊ ಹೀಗೆ ಎಲ್ಲವನ್ನೂ ಕೂಡ ನೋಡಿ ತಗೊಳ್ತಾರೆ. ಆದರೆ ನಕಲಿ ಬ್ರ್ಯಾಂಡ್ಗಳಿಗೆ ಇದು ಯಾವುದೂ ಇರಲ್ಲ. ಅಲ್ಲಿ ಏನೇ ಹೆಚ್ಚು ಕಡಿಮೆ ಆದರೆ ಮತ್ತೆ ಅಲ್ಲಿ ಬ್ರ್ಯಾಂಡಿನ ಹೆಸರು ಕೆಡುತ್ತೆ ಹೊರತು ಮತ್ತಿನ್ನೇನೂ ಆಗೋದಿಲ್ಲ. ಸೊ ಈ ಥರ ಆಗುವಂತಹ ಅನೇಕ ಘಟನೆಗಳು, ನಂದಿನಿ ತುಪ್ಪನೇ ನಕಲಿ ಮಾಡಿ ಮಾರಾಟ ಮಾಡ್ತಾ ಇರುವಂತಹ ಜಾಲ ನಾವು ನೋಡಿದ್ವಿ. ಅದು ಕೂಡ ಒಂದು ಕರ್ನಾಟಕದ ಹೆಮ್ಮೆಯ ಭಾಗ ಅಂತ ಹೇಳ್ಬೋದು. ಮತ್ತು KSDL ಕೂಡ ಒಂದು. ಸೊ ಈ ಸಂದರ್ಭದಲ್ಲಿ ಈ ನಕಲಿ ಮಾರಾಟವನ್ನು ನಿಲ್ಲಿಸೋದಕ್ಕಾಗೋದೇ ಇಲ್ಲವಾ? ಇರುವಂತಹ ಕಾನೂನುಗಳೇನು, ಏನು ಹೇಳ್ತೀರಿ? ಈಗ ನೋಡಿ, ನಕಲಿ ಪ್ರಾಡಕ್ಟ್ನ ಏನು ಮಾರಾಟ ಮಾಡಲಿಕ್ಕೆ ಅಂತ ಬರ್ತಾರೆ, ಅದಕ್ಕೆ ಮುಂಚೆ ಅದು ಮ್ಯಾನುಫ್ಯಾಕ್ಚರ್ ಆಗಬೇಕು ಬೇಸಿಕಲಿ. ಈ ಬೇಸಿಕಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಇದನ್ನು ಮೊದಲು ತಡೆಗಟ್ಟಬೇಕು. ಇದನ್ನು ತಡೆಗಟ್ಟೋದಕ್ಕೆ ಒಂದು ನೋಡಿ, ಪ್ರೈವೇಟ್ ಕಂಪನಿ ಬಂದಾಗ ಪ್ರೈವೇಟ್ ಕಂಪನಿಯವರೇ ಮೊದಲನೇದಾಗಿ ಅದನ್ನು ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ನಮ್ಮದೊಂದು ಯೂನಿಟ್ ಇದೆ ಅಥವಾ ನಮ್ಮದೊಂದು ಫ್ಯಾಕ್ಟ್ರಿ ಇದೆ ಅಥವಾ ನಾವು ಏನೋ ಒಂದು ವಸ್ತುನ ಪ್ರಾಡಕ್ಟ್ ಅದನ್ನು ಮಾರ್ಕೆಟಿಗೆ ಬಿಡ್ತೀವಿ ಅಂತ ಅಂದರೆ ಮೊದಲನೇದಾಗಿ ನಾವೇ ಅದ್ರ ಮೇಲೆ ಮೊದಲು ಗಮನ ಇಡಬೇಕು. ಅದರ ನಂತರ ಬರ್ತಕ್ಕಂಥದ್ದು ಪ್ರಾಧಿಕಾರಗಳು. ಯಾವಾಗ ನಮಗೆ ಅದರಿಂದ ಅನ್ಯಾಯ ಆಗಿದೆ, ಬೇರೆ ಯಾರೋ ಅದನ್ನು ನಕಲಿ ಮಾಡಿದ್ರು, ಇದನ್ನು ಈ ವಿಚಾರದಲ್ಲಿ ಈಗೇನು ಮೈಸೂರು ಸ್ಯಾಂಡಲ್ ಸೋಪು ಅವರು ಏನು ಅಥಾರಿಟಿ ಇದೆ KSDL, ಅವರು ಈಗ ಒಂದು ಒಳ್ಳೆ ಸ್ಟೆಪ್ನ ತಗೊಂಡಿದ್ದಾರೆ. ಗೃಹ ಸಚಿವರು ಅದನ್ನೇ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಈಗ ಏನು ನಕಲಿ ಅಂತ ಒಂದು ಪ್ರಾಡಕ್ಟ್ ಬಂದಾಗ ಮೊದಲನೇದಾಗಿ ಅವರು ಯಾರು ಮ್ಯಾನುಫ್ಯಾಕ್ಚರ್ ಇರ್ತಾರೆ, ಮೊದಲನೇ ಅಸಲಿ ಯಾರು ಇರ್ತಾರೆ ಅವರೇ ಅದ್ರ ಮೇಲೆ ಗಮನ ಕೊಡಬೇಕು. ಆಮೇಲೆ ಕಾನೂನು ಬರ್ತದೆ. ಯಾಕೆಂದರೆ ಎಲ್ಲ ಪ್ರಾಡಕ್ಟ್ ಮೇಲೆ ನಾವು ಗಮನ ಇಡಲಿಕ್ಕೆ ಗೌರ್ಮೆಂಟ್ ಅಥಾರಿಟಿನ ನಾವು ಡಿಮ್ಯಾಂಡ್ ಮಾಡಲಿಕ್ಕೆ ಬರೋದಿಲ್ಲ. ಆಸ್ ಪರ್ ಲಾ ನಮಗೆ ತೊಂದರೆ ಆದಾಗ ನಾವು ಅವ್ರಿಗೆ ಕೇಳಬಹುದು. ಅಥಾರಿಟಿ ನಮಗೆ ಒಂದು ಸಪೋರ್ಟಿಗೆ ಬರ್ತದೆ ಅಥವಾ ನಮ್ಮ ಪರವಾಗಿ ನಿಲ್ಲುತ್ತೆ, ಅವಾಗ ಮಾಡ್ಬೋದು. ಮೊದಲನೇದಾಗಿ ನಾವು ಅದರಲ್ಲಿ ಅದೇ ಆಯ್ತು. ಇಲ್ಲೂ ಕೂಡ ಅಂದ್ರೆ ಡೌಟ್ ಬರುತ್ತೆ ಇವರಿಗೆ, ಎಲ್ಲೋ ಒಂದ್ ಕಡೆ ಹಿಂಗೆ ಈ ನಕಲಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾದ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವರೇ ಖರೀದಿ ಮಾಡ್ತಾರೆ. ಸೊ ಇನ್ನೊಂದು 25 ಲಕ್ಷಕ್ಕೆ ಹಬ್ಬ ಇರೋದ್ರಿಂದ ಹೆಚ್ಚು ಬೇಕು ಅಂತ ಅವರು ಆರ್ಡರ್ ಮಾಡಿದ ಸಂದರ್ಭದಲ್ಲಿ ಈ ಥರ ಡೈರೆಕ್ಟಾಗಿ ಫ್ಯಾಕ್ಟ್ರಿಯಿಂದನೇ ನಿಮ್ಗೆ ಯೂನಿಟ್ ಕೊಡ್ತೀವಿ ಅಂತ ಅಂದಾಗ ಎಲ್ಲ ಸೇರಿಸಿ ಈ ಜಾಲ ಬಯಲಿಗೆ ಬಂದಿದೆ ಅನ್ನೋದು. ಅಂದ್ರೆ ಈಗ ಅವರೇ ಇನಿಷಿಯೇಟ್ ತಗೊಳ್ಬೇಕಾಗಿ ಬಂತು. ಸೊ ಏನೇ ಕಂಪ್ಲೇಂಟ್ ಮಾಡಿದ್ರು ಅವ್ರು ಎಷ್ಟೇ ಕಾರ್ಯಪ್ರವೃತ್ತರಾಗಿರೋದು ಕಂಪ್ಲೀಟ್ ಆಗಿ ಜಾಲ ಪತ್ತೆ ಹಚ್ಚೋದಕ್ಕೆ ಅಸಾಧ್ಯ ಆಗತ್ತಲ್ಲ, ಯಾಕೆ ಅಂತ ನೋಡಿ. ಈಗ ಮೊದಲನೇದಾಗಿ ಮಾರ್ಕೆಟ್ಗೆ ಒಂದು ಪ್ರಾಡಕ್ಟ್ ಬಂದಾಗ ಈಗ ತುಂಬ ಪ್ರಾಡಕ್ಟ್ಗಳು ಬರ್ತವೆ. ನಾವು ಈಗ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಏರಿಯಾಗೆ ಹೋದರೆ ತುಂಬ ಸಿಗುತ್ತೆ. ನಿಜ.
ಅಥಾರಿಟಿಗಳಿಗೆ ಗೊತ್ತಿಲ್ಲದಿರೋ ವಿಚಾರನೂ ಏನಲ್ಲ. ಆದರೆ ಅಥಾರಿಟಿಗಳು ನೋಡಿ ಮೈ ಮೇಲೆ ನಾವು ಸುಮ್ಮನೆ ರಿಸ್ಕ್ ಯಾಕೆ ಹೇಳ್ಕೋಬೇಕು ಅಂತ ಮೊದಲು ಯೋಚಿಸ್ತಾರೆ. ಸೊ ಹಿಂಗಾಗಿ ಮ್ಯಾನುಫ್ಯಾಕ್ಚರರ್ ಕಡೆ ಗಮನ ಕೊಡಬೇಕು. ಅವ್ರು ಹೋಗಿ ಅಥಾರಿಟಿಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಕ್ರಮ ತೆಗೆದುಕೊಳ್ಳದೆ ಇದ್ದಾಗ ಅದು ತಪ್ಪಾಗ್ತದೆ. ಕರೆಕ್ಟ್. ಸೊ ಈಗ ನಾವು ಇದರಲ್ಲಿ ಮೊದಲನೇದಾಗಿ ಏನಾಗ್ತದೆ, ಈಗ ಯಾವುದಾದ್ರು ಒಂದು ಪ್ರಾಡಕ್ಟ್ನ ನಕಲಿ ಮಾಡಿದಾಗ ಅದಕ್ಕೆ ತುಂಬ ಆ್ಯಕ್ಟ್ಸ್ ಇದೆ. IPCಯಲ್ಲಿ ಭಾರತೀಯ ದಂಡ ಸಂಹಿತೆ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ 420, 417, 483 ಅಂದರೆ ಒಂದು ಪ್ರಾಡಕ್ಟ್ ನಮ್ಮದಲ್ಲ ಆದರೆ ಅವ್ರದ್ದು ಅಂತ ತೋರಿಸಿ ನಾವಲ್ಲಿ ಲಾಭ ಮಾಡ್ತಿರ್ತೀವಿ. ಇದು ವಂಚನೆ. ಇಂಥ ಸಂದರ್ಭದಲ್ಲಿ ವಂಚನೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಈ ನಕಲಿ ಪ್ರಾಡಕ್ಟ್ನ ನಮ್ಮದು ಅಂತ ಹೇಳಿ ಟ್ರೇಡ್ ಮಾರ್ಕ್ನ ಮಾಡೋ ರೀತಿಯಲ್ಲಿ ಮಾಡೋದು ಹೊರಟಾಗ ಇದು ಕಂಪ್ಲೀಟ್ಲಿ ಅಫೆನ್ಸ್. ಇದು ಇದಕ್ಕೆ ಒಂದು 6 ತಿಂಗಳಿಂದ ಗರಿಷ್ಠ 420ಯಲ್ಲಿ ಬಂದರೆ 7 ವರ್ಷದವರೆಗೂ ಶಿಕ್ಷೆ ಕೊಡಬಹುದು. ಈ ಶಿಕ್ಷೆ ಕೊಡಿಸ್ಬೇಕು, ಇದನ್ನು ಮಟ್ಟ ಹಾಕಬೇಕು ಅಂತ ಅಂದರೆ ಫಸ್ಟು ಅಥಾರಿಟಿ ಕೆಲಸ ಮಾಡಬೇಕಾಗ್ತದೆ. ಹೌದು, ಅಥಾರಿಟಿ ಕೆಲಸ ಮಾಡೋಕ್ಕೆ ಮುಂಚೆ ನಾವು ಹೋಗಿ ಕಂಪ್ಲೇಂಟ್ ಕೊಡಬೇಕಾಗ್ತದೆ. ಅವಾಗ ಕೊಟ್ಟಾಗ ಅದು ನಕಲಿಯನ್ನು ನಾವು ತಡೆಗಟ್ಟಬಹುದು. ಮತ್ತು ಅದು ಮೈಸೂರು ನಾವು ಈ ಸೋಪ್ ಇದೆ, ಮೈಸೂರು ಸ್ಯಾಂಡಲ್ ಸೋಪು ಮಹಾರಾಜರು ಸ್ಥಾಪನೆ ಮಾಡಿದಂತಹ ಸಂಸ್ಥೆ. ಇವತ್ತು ನೋಡಿ, ಮಹಾರಾಜರು ಸ್ಥಾಪನೆ ಮಾಡಿ ಸಂಸ್ಥೆ ಈವರೆಗೆ ಉಳ್ಕೊಂಡ್ಬಂದಿದೆ ಅಂತ ಅಂದರೆ ಅದು ಲಾಭದಲ್ಲಿದೆ. ಬೇಸಿಕ್ 40 ರೂಪಾಯಿ ಸ್ಟಾರ್ಟ್ ಆಗ್ಬೋದು ಆ ಸೋಪಿನ ಬೆಲೆ. ಆ 40 ರೂಪಾಯಿಗೆ ಅಷ್ಟು ಒಳ್ಳೆ ಪ್ಯೂರ್ ಸ್ಯಾಂಡಲ್ ಆಯಿಲ್ನ ಅದರಲ್ಲಿ ಬಳಸ್ತಾರೆ. ಅಂಥ ಸೋಪನ್ನು 40 ರೂಪಾಯಿ ಸಿಗುತ್ತೆ ಅಂತ ಅಂದರೆ ಜನಕ್ಕೆ ಅದು ಇವತ್ತು ನೋಡಿದ್ರಿ, ಕಾಸ್ಮೆಟಿಕ್ಸ್ ಬಳಸೋರಿಗೆಲ್ಲ ಗೊತ್ತಿರ್ತದೆ ವ್ಯಾಲ್ಯೂ ಹೆಂಗಿದೆ ಯಾವ ಪ್ರಾಡಕ್ಟ್ಗೆ ಅಂತ. ಪ್ಯೂರ್ಲಿ ಕೆಮಿಕಲ್ ಇರೋ ಪ್ರಾಡಕ್ಟ್ ಇರೋ ಜಾಗದಲ್ಲಿ ಒಳ್ಳೆ ಸ್ಯಾಂಡಲ್ವುಡ್ ಆಯಿಲ್ ಇರ್ತಕ್ಕಂತಹ ಬಳಸಿರ್ತಂಥ ಸೋಪನ್ನು ಬಳಸೋಕೆ ಜನ ಖುಷಿನೇ ಇದೆ. ಇದನ್ನೇ ಅವ್ರು ಬಂಡವಾಳ ಮಾಡಿಕೊಂಡು ಈಗ ಅಲ್ಲಿ ಮಾಡಿದ್ದಾರೆ. ಆ ವಿಚಾರವಾಗಿ ಇವರೊಂದು ಸ್ಟೆಪ್ಸ್ ತಗೊಂಡಿದ್ದಾರೆ. ಫಸ್ಟು 1 ಲಕ್ಷದ ಐಟಮ್ ತಗೊಳ್ತೀವಿ ಅಂತ ಹೋಗಿದ್ದಾರೆ. ಅವ್ರಿಗೆ ಗಮನಕ್ಕೆ ಬಂದಿದೆ. ಬಂದ ನಂತರವೇ ಅವ್ರು ಫಸ್ಟ್ ತಗೊಂಡಿದ್ದಾರೆ ಒಂದಷ್ಟು ಪ್ರಾಡಕ್ಟ್ನ. ಅದರ ನಂತರ ಮತ್ತೆ ನಮಗೆ ಜಾಸ್ತಿ ಬೇಡಿಕೆಗೆ ಬೇಕು, ಜಾಸ್ತಿ ಸ್ಟಾಕ್ ಬೇಕು ಅಂತ ಹೇಳಿದ್ದಾರೆ. ಸೊ ಈ ಟೈಮಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಈ ಸಿಕ್ಕಾಕೊಂಡಿದ್ದು ಈಗ ಫೈನಲ್ ಆಗೋದಿಲ್ಲ. ಇದರ ನಂತರ ಮತ್ತೆ ಇನ್ನೊಂದಷ್ಟು ಅಥಾರಿಟಿ ಕೆಲಸ ಮಾಡಬೇಕಾಗ್ತದೆ. ಓಕೆ, ಎಸ್. ನಮ್ಮ ಜೊತೆಗೆ ಚಿಂತಕರಾದಂತಹ MK ಕೃಷ್ಣ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಾಯ್ಸ್ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಇಲ್ಲಿ ಕಮ್ ಬ್ಯಾಕ್ ಮಾತಾಡಿಸ್ತೀನಿ. ಇನ್ನೊಬ್ರು ಗೆಸ್ಟ್ ಇದ್ದಾರೆ, ಅವ್ರ ಫಸ್ಟ್ ರಿಯಾಕ್ಷನ್ ತೊಗೊಂಡು ಬಂದ್ಬಿಡ್ತೀನಿ. ಎಸ್ ಸುನಿಲ್ ಅವರು, ಚಿಕ್ಕು ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ನಾವು ಯೋಚನೆ ಮಾಡಬೇಕಾಗತ್ತೆ, ಚಿಂತನೆ ಮಾಡಬೇಕಾಗತ್ತೆ. ಬಟ್ ಈ ನಕಲಿ ಜಾಲ ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಅಂತಂದರೆ ನೋಡಿ, ಕರ್ನಾಟಕದ ಹೆಮ್ಮೆಯ ಈ MSDL ಏನಿದೆ, ಆದರೆ ಇದು ಕಂಪ್ಲೀಟಾಗಿ ಹೈದರಾಬಾದ್ನಲ್ಲಿ ರೆಪ್ಲಿಕಾ ಮಾರಾಟ ಆಗ್ತಾ ಇದೆ. ಸೊ ಇದನ್ನು ಹೇಗೆ ಕಂಡುಹಿಡಿಯೋದಕ್ಕಾಗುತ್ತೆ ಒಂದು ಕಂಪನಿ? ಇಸ್ ಇಟ್ ರಿಯಲಿ ಪಾಸಿಬಲ್? ಹೇಗೆ ಎಲ್ಲ ಕಡೆ ಕಂಡುಹಿಡೋದಕ್ಕಾಗುತ್ತಾ? ಅಥವಾ ಇದನ್ನು ಒಂದು ಭೇದಿಸೋದೆ ಅಥವಾ ಇದನ್ನು ಕಂಡುಹಿಡಿಯೋದೇ ಒಂದು ಕಷ್ಟಕರವಾದಂತಹ ಒಂದು ಕೆಲಸ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ? ಏನು ಹೇಳ್ತೀರಿ ಮೇಡಮ್? ನೀವು ನೋಡ್ತಿದ್ದೀರಾ, ಐ ಥಿಂಕ್ ಪ್ರೆಸೆಂಟ್ ಕೂಡ ಮಾಡ್ತಿದ್ದೀರಾ ಸಿನ್ಸ್ 1916 ಅಂತ. ಸೊ ಆಲ್ಮೋಸ್ಟ್ 100 ವರ್ಷಕ್ಕೂ ಹೆಚ್ಚು ಇತಿಹಾಸ ನಮ್ಮ ಈ ಒಂದು ಸೋಪ್ ಫ್ಯಾಕ್ಟ್ರಿಗಿದೆ. ಸೊ ಇದ್ರ ಇತಿಹಾಸದ ಬಗ್ಗೆ ಮಾತಾಡಬೇಕು ಅಂತಂದರೆ, ಯಾವಾಗ ಫಸ್ಟ್ ವರ್ಲ್ಡ್ ವಾರ್ ಆಗುತ್ತೆ ಆ ಒಂದು ಟೈಮ್ನಲ್ಲಿ ಗಂಧ ತುಂಬ ಸ್ಟೋರೇಜ್ ಆಗುತ್ತೆ ನಮ್ಮ ಮೈಸೂರು ಭಾಗದಲ್ಲಿ. ಸೊ ಆ ಒಂದು ವಿಷಯಕ್ಕೆ ಮಹಾರಾಜರು ಯೋಚನೆ ಮಾಡಿ, ಓಕೆ ಇದನ್ನೇನಾದರೂ ಮಾಡಬೇಕು ಅಂತ ಗಂಧದ ಆಯಿಲ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಆಗ ಫ್ರಾನ್ಸಿಂದ ಬರುವಂಥ ವಿದೇಶಿಗರು ಅವ್ರಿಗೆ ಕೊಡುವಂಥ ಸೋಪ್ಗಳನ್ನ ನೋಡಿ, ನಾವ್ಯಾಕೆ ಇಲ್ಲಿ ರೆಡಿ ಮಾಡಬಾರ್ದು ಅಂತ ವಿಶ್ವೇಶ್ವರಯ್ಯ ಅವ್ರನ್ನ ಜೊತೆಗೂಡಿಸ್ಕೊಂಡು ಈ ಒಂದು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ್ತಾರೆ. ಸರ್ ಹೇಳ್ದಂಗೆ ಇವತ್ತಿಗೂ ನಮ್ಮ ಏಷ್ಯಾದಲ್ಲೇ ಎಲ್ಲಾದರೂ 100% ಸ್ಯಾಂಡಲ್ನ ಯೂಸ್ ಮಾಡಿ ಯಾವುದಾದ್ರೂ ಒಂದು ಸೋಪ್ ರೆಡಿ ಆಗ್ತಿದೆ ಅಂತಂದರೆ ಅದು ಮೈಸೂರು ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿಲಿಂದ ಮಾತ್ರ. ಆ್ಯಂಡ್ ಇದು ನಮ್ಮ ಬೆಂಗಳೂರಲ್ಲಿ ಅಥವಾ ಭಾರತದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಲ್ಲೂ ತುಂಬ ಬಳಕೆಯಲ್ಲಿದೆ. ಆ ಥರ ನೋಡೋಕ್ಕೋದ್ರೆ ಯುರೋಪಲ್ಲಿ ಅತಿ ಹೆಚ್ಚಾಗಿ ಈ ಸೋಪ್ನ ಯೂಸ್ ಮಾಡ್ತಾರೆ. ಸೊ ಮೇನ್ಲಿ ನಮ್ಮ ಈ ಒಂದು ಮಿಡಲ್ ಕ್ಲಾಸ್ ಸೆಕ್ಟರ್ಸ್ ಅಥವಾ ನಮ್ಮ ಹಳ್ಳಿ ಭಾಗಗಳನ್ನ ನೋಡಿದ್ರೆ ಈ ಮೈಸೂರು ಸ್ಯಾಂಡಲ್ ಅನ್ನೋದು ಒಂದು ಸೋಪ್ ಮಾತ್ರ ಆಗಿ ಉಳ್ಕೊಂಡಿಲ್ಲ, ಇದೊಂದು ಎಮೋಷನ್. ಯಾಕಂದ್ರೆ ಲೈಕ್ ಮೈಸೂರ ಸಂಸ್ಥಾನ ಅಥವಾ ಈ ಭಾಗಗಳು ಬಂದ್ರೆ ಅದನ್ನ ಒಂದು ನಮ್ಮ ಮನೆ ಭಾಗ ಅಂತ ನೋಡ್ತಾರೆ. ಸೊ ಇವತ್ತು ಯಾವುದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ನೋಡಿದ್ರು ಅವ್ರಿಗೆ ಗೊತ್ತಿರೋದು ಮೈಸೂರು ಸ್ಯಾಂಡಲ್ ಸೋಪ್ ಒಂದು ಪ್ಯೂರಿಟಿ ಅಂತ ಬಂದ್ರೆ ಅಥವಾ ತುಂಬಾ ಹೈಜಿನ್ ಅಂತ ಬಂದ್ರೆ ಅವ್ರಿಗೆ ಮೈಂಡಲ್ಲಿ ಉಳ್ಕೊಳ್ಳೋದು ಲೈವ್ ಬಾಯ್ ಸೋಪ್ ಈ ತರದ್ದೇ. ಸೊ ಈ ತರ ಒಂದು ಮಿಡಲ್ ಕ್ಲಾಸ್ ಜನಗಳಿಗೆ ಸಿಗುವಂತ ಒಂದು ಸೋಪ್ಗಳು ಅಥವಾ ಕಾಮೋಡಿಟಿಗಳೇನಿದೆ ಇದು ಕಳಪೆ ಆಗಿದೆ ಅಂದಾಗ ಅದರಿಂದ ಏನೇನೆಲ್ಲ ಎಫೆಕ್ಟ್ ಆಗ್ತದೆ. ಸರ್ ಹೇಳ್ದಂಗೆ ಲೈಕ್ ಡಾಕ್ಟರ್ ಹೇಳ್ತಿದ್ರು, ಲೈಕ್ ಸ್ಕಿನ್ ಇನ್ಫೆಕ್ಷನ್ಸ್ ಆಗುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಅಂತ. ಅಂಡ್ ಯಾರಿಗೂ ಗೊತ್ತಾಗಲ್ಲ ಏನಕ್ಕೆ ಆಗ್ತದೆ ಇದು ಅಂತ. ಅವ್ರು ಅನ್ಕೊಂತಾರೆ ನನ್ನ ಮಕ್ಕಳೆಲ್ಲೋ ರೋಡಲ್ಲಿ ಆಡ್ತಿದ್ದಾರೆ ಅದರಿಂದ ಏನೋ ಆಯ್ತು ಅಂತ, ಅಥವಾ ಬೇರೆ ಏನೇನೋ ಮಾಡಿದೆ ಅದರಿಂದ ನನಗೇನೋ ಪ್ರಾಬ್ಲಮ್ ಆಯ್ತು ಅಂತ. ಬಟ್ ಎಲ್ಲಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅಂಡ್ ನಾಳೆ ಅವ್ರು ಈ ತರ ಪ್ರಾಬ್ಲಮ್ಸ್ಗಳಿಂದ ಎಲ್ಲೋ ಒಂದು ಟ್ರೀಟ್ಮೆಂಟ್ಸ್ಗೆ ಹೋಗ್ತಾರೆ ಅಥವಾ ಬೇರೆ ಏನೇನೋ ಮಾಡ್ತಾರೆ ಅನ್ನೋದು ಕೂಡ ಇಲ್ಲ. ಸೊ ಇದು ಜಸ್ಟ್ ಒಂದು ಸೋಪ್ ಫ್ಯಾಕ್ಟ್ರಿಯಿಂದ ಲೈಕ್ ಅವ್ರಿಗೆ ಲಾಸ್ ಆಗ್ತಿದೆ ಅನ್ನೋದಕ್ಕಿಂತ ಓವರ್ ಆಲ್ ಒಂದು ಕಮ್ಯುನಿಟಿಗೆ ಎಫೆಕ್ಟ್ ಆಗ್ತದೆ. ಸೊ ಇದನ್ನ ಇವತ್ತು ನಾನು ನೋಡ್ತಿದ್ದೆ, ಆಕ್ಚುಲಿ ಲೈಕ್ ಯಾರೋ ಒಬ್ರು ಅನಾಮಧೇಯ ಕಾಲ್ ಬರುತ್ತೆ ಅದರಿಂದ ಕಂಡುಹಿಡಿತಾರೆ ಅಂತ. ಸೊ ನಮ್ಮ ಸರ್ಕಾರಗಳು ಅಥವಾ ನಮ್ಮ ಪ್ರಾಧಿಕಾರಗಳು ಎಷ್ಟಿದೆ ಅಂದರೆ ಯಾರೋ ಅನಾಮಧೇಯವಾಗಿ ಬಂದು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಆಗ ಎಚ್ಚೆತ್ಕೊಳ್ಬೇಕು. ಅವರಾಗವರೇ ಒಂದು ಕಂಟ್ರೋಲ್ ಇಟ್ಕೊಂಡು ಅಥವಾ ಅವರಾಗವರೇ ಅದ್ರ ಬಗ್ಗೆ ಒಂದು ಐ ಅನ್ನೋದು ಏನಿದೆ ಅದನ್ನ ಚೆಕ್ ಮಾಡೋದು ಇಲ್ವೇ ಇಲ್ಲ. ಸೊ ಇದು ಯಾವ ರೀತಿ ನಮ್ಮ ಜನಗಳಿಗೆ ಹೆಲ್ಪ್ ಆಗುತ್ತೆ ಈ ಅಥಾರಿಟಿಗಳಿಂದ ಬರೋ ಪ್ರಾಡಕ್ಟ್ಸ್ ಅನ್ನೋದೇ ಡೌಟ್ ಆಗಿದೆ. ನಿಜ ಮಾತಾಡ್ತೀನಿ. ಕೃಷ್ಣ ಸರ್,
ಈಗ ಎಷ್ಟೋ ಜನ ಮೈಸೂರು ಸ್ಯಾಂಡಲ್ ಸೋಪನ್ನು ಯೂಸ್ ಮಾಡ್ತಾ ಇರೋರು ಒಂದು ಕ್ಷಣ ಯೋಚನೆ ಮಾಡಬೇಕಾದ ಸಿಚುವೇಶನ್ಸ್ ಇಂಥ ಸುದ್ದಿಗಳನ್ನು ಕೇಳಿದಾಗ. ಹಾಗಾದ್ರೆ ನಮ್ಮನೇಲಿರೋದು ಒರಿಜಿನಲ್ಲ ಡೂಪ್ಲಿಕೇಟಾ? ಈ ಥರದ ಸಹಜವಾದ ಪ್ರಶ್ನೆ ಎಲ್ರಿಗೂ ಬರುತ್ತೆ. ಯಾಕಂದರೆ ಮೈಸೂರು ಸ್ಯಾಂಡಲ್ ಅಂದರೆ ಅದಕ್ಕೆ ಒಂದು ಬ್ರ್ಯಾಂಡ್ ಇದೆ, ನೇಮ್ ಇದೆ, ಆಯಿತಾ, ದೇಶಾದ್ಯಂತ ವಿಸ್ತರಿಸಿದೆ. ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ರಫ್ತಾಗುತ್ತೆ. ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತಲೂ ಈಗ ಆಲ್ರೆಡಿ ಅಂದರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅದಕ್ಕೆ ಬೇಕಾದಂತಹ ತಯಾರಿ ಕೂಡ ನಡೀತಾ ಇದೆ. ಬಟ್ ಈ ಸಂದರ್ಭದಲ್ಲಿ ನೋಡಿ, ಒಂದು ಫ್ಯಾಕ್ಟ್ರಿ ಔಟ್ಲೆಟ್ಟೇ ಪತ್ತೆ ಆಗುತ್ತೆ, ಅದು ಕಂಪ್ಲೀಟ್ಲಿ ಡೂಪ್ಲಿಕೇಟ್ ಅಂದಾಗ ಒಂದು ಆತಂಕಕಾರಿ ವಿಚಾರ ಇದು. ಏನು ಹೇಳ್ತೀರಿ? ಮೊಟ್ಟ ಮೊದಲು ನೀವು ಇವತ್ತು ಟೈಟಲ್ ಕೊಟ್ಟಿದ್ರು ನಕಲಿ ದುನಿಯಾ ಅಂತ ಇದೆ, ಅದು ಕೂಡ ಇದೆ. ಅದು ನಕಲಿ ದುನಿಯಾ ಅಯೋಮಯ ಅಂತ ಇದೆ. ಇದ್ರ ಬಗ್ಗೆ ಆ ನಕಲಿ ಅನ್ನೋದ್ರ ಬಗ್ಗೆ ನಾವು ಮೊಟ್ಟ ಮೊದಲು ಮಾತಾಡ್ಬೇಕು. ಇದರಿಂದ ನಕಲಿಯಿಂದ ಹೇಗೆ ಅದರದ ದೇಶದ ಆರ್ಥಿಕತೆ ಅಥವಾ ಒಂದು ಇಮೇಜ್ ಹೇಗೆ ಹಾನಿ ಆಗತ್ತೆ, ಹೇಗೆ ದುರಂತ ಆಗತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದೆರಡು ವಿಚಾರ ಮಾತಾಡಿ ಮುಂದಕ್ಕೆ ಇದ್ರಿಗೆ ಬರ್ತೀನಿ. ಮೊಟ್ಟ ಮೊದಲು ನಮ್ಮಲ್ಲಿ ಸುಮಾರು 100 ವರ್ಷಗಳಿಂದ ಇದ್ದಿದ್ದು ಸ್ಟ್ಯಾಂಪ್ ಪೇಪರ್. ಯಾವ್ದಾರು ಒಂದ್ ಮನೆ ಖರೀದಿ ಮಾಡೋದು, ಏನಾದ್ರು ಮಾಡ್ಬೇಕು ಅಂತ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಸ್ಟ್ಯಾಂಪ್ ಪೇಪರ್ ಅಂತ ಇತ್ತು. ಆ ಸ್ಟ್ಯಾಂಪ್ ಪೇಪರ್ ಅನ್ನೋದು ಅದು ನಕಲಿ ಶುರು ಆಯ್ತು. ಸುಮಾರು 1995ರಿಂದ ಶುರು ಆಯ್ತು. ಆಮೇಲೆ 2002 ಆಮೇಲೆ ಗೊತ್ತಾಯ್ತು ಆ ಫೇಕ್ ಸ್ಟ್ಯಾಂಪರ್ ಅಥವಾ ಕೌಂಟರ್ಫೀಟ್ ಸ್ಟ್ಯಾಂಪ್ ಪೇಪರ್ ಗೊತ್ತೇ ಆಗ್ಲಿಲ್ಲ. ಕೊನೆಗೆ ಆ ಡೂಪ್ಲಿಕೇಟ್ ನಕಲಿ ಅಂತ ಬಂದಿದ್ದಕ್ಕೆ ನಮ್ಮ ದೇಶಕ್ಕೆ ಸಾವಿರಾರು ಕೋಟಿ ಅಲ್ಲ, ಲಕ್ಷಾಂತರ ಕೋಟಿಯಷ್ಟು ಹಾನಿ ಆಗಿ ಕೊನೆಗೆ ಆ ನಕಲಿನೋ ಒರಿಜಿನಲೋ, ನೀವು ಕೇಳಿದ ಪ್ರಶ್ನೆಗೆ ಹೇಳ್ತಾ ಇರೋದು, ನಮ್ಮನೇಲಿರೋ ಸೋಪು ಒರಿಜಿನಲ್ಲೋ ಅಥವಾ ನಕಲಿನೋ ಅನ್ನೋದಕ್ಕೆ ಇದಕ್ಕೆ ಹೇಳ್ತೇನೆ. ಅವರಿಗೆ ಸ್ಟ್ಯಾಂಪ್ ಪೇಪರ್ ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಾಗದೆ ಕೊನೆಗೆ ಆ ಸ್ಟ್ಯಾಂಪ್ ಪೇಪರ್, ಜುಡಿಷಿಯಲ್ ಸ್ಟ್ಯಾಂಪರ್ ಅನ್ನೇ ನಮ್ಮ ದೇಶಕ್ಕೆ ಅಬಾಲಿಷ್ ಮಾಡ್ಬೇಕಾಗಿ ಮೊಟ್ಟ ಮೊದಲು ಬಂತು. ಮೊಟ್ಟ ಮೊದಲು. ಎರಡನೇದು, ಈಗ 8 ವರ್ಷದ ಕೆಳಗೆ ಇಡೀ ಜಗತ್ತಲ್ಲಿ 205 ದೇಶ ಸುಮಾರು 30-40 ವರ್ಷದಿಂದ ಡಿಮಾನಿಟೈಸ್ ಮಾಡಕ್ಕೆ ಯಾರಿಗೂ ಧೈರ್ಯ ಇರ್ಲಿಲ್ಲ, ಯಾರಿಗೂ ತಾಕತ್ತಿರ್ಲಿಲ್ಲ. ನಮ್ಮ ದೇಶ ಒಂದೇ ಆ ಕರೆನ್ಸಿ ನೋಟ್ ಅನ್ನ 500, 1000 ಇದೆಲ್ಲ ಆ ನೋಟ್ ಅನ್ನ ಬ್ಯಾನ್ ಮಾಡಿದ್ ಯಾಕೆ ಅಂದ್ರೆ ಅದು ಕೂಡ ನಕಲಿ ತಯಾರಾಗ್ತಾ ಇತ್ತು. ಆ ನಕಲಿ ತಯಾರಾಗ್ತಾ ಇದ್ದಿಂದ ಏನಾಗ್ತಾ ಇತ್ತು, ನಮ್ಮ ದೇಶದ ಒರಿಜಿನಲ್ ಯಾವುದು ನಕಲಿ ಯಾವುದು ಅದೇ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಎಲ್ಲ ಕ್ರಿಯೇಟ್ ಶುರು ಮಾಡೋದ್ರಿಂದ ಆ ಧೈರ್ಯವಾಗಿ ತಗೊಂಡಿದ್ದಿಂದ ಆಟೋಮೆಟಿಕ್ ಆಗಿ ಎಷ್ಟೋ ಟೆರರಿಸಂ ಎಲ್ಲ ನಮ್ಮ ದೇಶದ ಮೇಲೆ ದಾಳಿ ಆಗೋದು ಕಮ್ಮಿ ಆಯ್ತು. ಇದು ಎರಡನೇ ಮಾತು ನಾ ಹೇಳ್ತಾ ಇರೋದು ನಕಲಿಯಿಂದ. ಮೂರನೇದ್ ನಾ ಹೇಳ್ತೀನಿ, ತುಂಬಾ ಜನ ಈ ಚೀಪ್ ಅಂಡ್ ಬೆಸ್ಟ್ ಅಂತ ಇಟ್ಕೊಳ್ತಾರೆ. ಏನಪ್ಪಾ ಚೀಪ್ ಅಂಡ್ ಬೆಸ್ಟ್ ಅಂದ್ರೆ, ಯಾವುದೇ ಪದಾರ್ಥ ಬೇರೆ 10 ರೂಪಾಯಿ ಕೊಡ್ತೀನಿ, ಇನ್ನೊಬ್ಬ 2 ರೂಪಾಯಿ ಕೊಡ್ತೀನಿ, ಚೌಕಾಸಿ ಇಂತ ಮಾಡೋದಲ್ಲೇ ಇರ್ತಾರೆ. ಯಾವ್ದು ಹೇಳ್ತೀನಿ, ಬೆಸ್ಟ್ ಆಗಿರೋ ಪದಾರ್ಥ ಚೀಪ್ ಆಗಿರಕ್ ಸಾಧ್ಯನೇ ಇಲ್ಲ. ಬೆಸ್ಟ್ ಅನ್ನೋದಕ್ಕೆ ಅದಕ್ಕೆ ಪ್ರೈಸ್ ಕೊಡ್ಲೇಬೇಕಾಗತ್ತೆ. ಸೊ ಆದ್ರಿಂದ ಈ ನಕಲಿ ಅನ್ನೋದು ಇದ್ದಿದ್ದೆ. ಆಮೇಲೆ ಫೈನಾನ್ಸ್ ಫೀಲ್ಡ್ ಅಲ್ಲಿ ಫ್ರಾಡ್ಸು, ಫೇಕ್ಸು, ಫೋರ್ಜರಿ ಇದು ಕೂಡ ಇದು ಒಂದು ವಾಡಿಕೆ ಬಂದ್ಬಿಟ್ಟಿದೆ. ಅಂದ್ರೆ ಇದನ್ನ ತಡೆಗಟ್ಟುವಿಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಾವು ಯಾವುದೇ ಒಂದು ಫೇಕ್ ಆಗ್ಲಿ, ಒಂದು ಫ್ರಾಡ್ ಆಗ್ಲಿ, ನಾವ್ ಇದನ್ನ ಏನೋ ತಡೆಗಟ್ಲಿಲ್ಲ, ಇಂಥವ್ರಿಗೆ ನಾವು ನಮ್ಮ ಶ್ರೀ ಕೃಷ್ಣ ಪರಮಾತ್ಮ ಹೇಳಿಲ್ಲ ದುಷ್ಟ ಶಿಕ್ಷಕ ಅಂತ. ಅಂದ್ರೆ ಯಾವುದೇ ಒಂದು ಇಂಥದ್ದು ಬಂತು, ನಾವೇನಾರು ಅದಕ್ಕೆ ಬಹಿಷ್ಕಾರ ಅಲ್ಲ ಪನಿಷ್ಮೆಂಟ್ ನಾವು ಮಾಡ್ಲಿಲ್ಲ ಅಂದ್ರೆ ಇನ್ನೂ ಬೆಳ್ಕೊಳತ್ತೆ. ಈ ನಡುವೆ ನಾವು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀವಿ. ಡಿಜಿಟಲ್ ಇಂಡಿಯಾ ಅಂತ ಸೈಬರ್ ಅಲ್ಲಿ ನೋಡ್ತಿದೀವಲ್ಲ, ಅದರಲ್ಲೂ ಕೂಡ ಬರೀ ಫೇಕ್ಗಳೇ. ಯಾರ್ದೋ ಶರೀರಕ್ಕೆ ಯಾರ್ದೋ ಮುಖ ಅಟ್ಯಾಚ್ ಮಾಡೋದು, ಅದೇನೋ ಫಿಶಿಂಗ್ ಅಂತ ಹೇಳ್ತಾರೆ. ಕ್ರೆಡಿಟ್ ಕಾರ್ಡ್ ಆಗ್ಲಿ, ಆಧಾರ್ ಕಾರ್ಡ್ ಆಗ್ಲಿ, ಪ್ರತಿಯೊಂದನ್ನು ಫೇಕ್ ನಕಲಿ ಇದು ಸ್ಟಾರ್ಟ್ ಆಗಿದೆ. ಸೊ ದಯವಿಟ್ಟು ಒಂದು ಆರ್ಥಿಕ ಪರಿಸ್ಥಿತಿಗೆ ಮೊಟ್ಟ ಮೊದಲು ಈ ನಕಲಿಯಿಂದ ಅಫೆಕ್ಟ್ ಆಗತ್ತೆ. ಇದಕ್ಕೆ ಸೀರಿಯಸ್ ಆಗಿ ರೂಲ್ಸು, ರೆಗ್ಯುಲೇಷನ್, ಇಂಪೋಸಿಷನ್ ತಂದು ಅವರಿಗೆ ಒಳಗಾಕಿ ಅವರಿಗೆ ಪನಿಷ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಇನ್ನೂ ಬೆಳ್ಕೊಳತ್ತೆ. ಇವಾಗ ತಾನೇ ಅವರು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಹೇಳ್ತಾ ಇದ್ರು, ಇದ್ರ ಬಗ್ಗೆ ನಾವು ಮಾತಾಡ್ಬೇಕು. ಇಡೀ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಒಂದು ರಾಜ್ಯದ ಹೆಸರು ಇಟ್ಕೊಂಡು ಮೈಸೂರು ಅನ್ನೋ ತರ, ಮೈಸೂರು ಸಿಲ್ಕು, ಮೈಸೂರು ಲ್ಯಾಂಪ್ಸು, ಮೈಸೂರು ಸ್ಯಾಂಡಲ್ಲು, ಇವತ್ತಿಗೂ ನಮ್ಮ ಎಲೆಕ್ಷನ್ ನಲ್ಲಿ ನಾವು ವೋಟ್ ಮಾಡಕ್ ಹೋದ್ರೆ ನಮ್ಮ ಕೈ ಬೆರಳ ಮೇಲೆ ಒಂದು ಇಂಕಿನ ಗುರುತು ಹಾಕ್ತಾರೆ. ಆ ಕಂಪನಿ ಹೆಸರು ಮೈಸೂರದ ಮೈಲ್ಯಾಕ್ ಅಂತ ಬಿಟ್ಟು, ಮೈಸೂರು ಲ್ಯಾಕ್ ಅಂಡ್ ಪೇಂಟ್ಸ್ ಅಂತ ಬಿಟ್ಟು, ಅಲ್ಲಿ ಒಂದು ತಯಾರಾಗ್ತಿರೋ ಇಂಕು
ಜಗತ್ತಲ್ಲಿ ಎಷ್ಟೆಷ್ಟೋ ದೇಶಕ್ಕೆ ಇನ್ಕ್ಲೂಡಿಂಗ್ ಯುರೋಪ್ ಅಂಡ್ ಸಮ್ ಆಫ್ ದ ಅಮೆರಿಕನ್ ಸೋ ಮೆನಿ ಕಂಟ್ರೀಸ್ಗೆ ಆ ಇಂಕು ಎಕ್ಸ್ಪೋರ್ಟ್ ಆಗಿ ಅದು ಮಾಡ್ತಾ ಇದ್ವಿ. ಅಂದ್ರೆ ಇಲ್ಲಿ ತನಕ ಅದನ್ನ ನಕಲಿ ಆಗ್ಲಿ, ಅದು ಡೂಪ್ಲಿಕೇಟ್ ಆಗ್ಲಿ, ಆರ್ಟಿಫಿಷಿಯಲ್ ಆಗಿ ಅದನ್ನ ಮಾಡಕ್ ಸಾಧ್ಯ ಇಲ್ಲ. ಸೊ ಆದ್ರಿಂದ ಈ ನಕಲಿ ಮಾಡೋರು ಏನ್ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕೊಂದು ಟ್ರಿಕ್ ಆಫ್ ದ ಟ್ರೇಡ್ ಅನ್ನಕ್ ನಾ ಹೇಳ್ತೀನಿ. ಯಾವ್ದೋ ಒಂದು ಇವತ್ತು ನೋಡಿ ಇವ್ರಿಗೂ ಏನೋ ಒಂದು ಆರ್ಡರ್ ಬಂದಿದೆ, 1 ಕೋಟಿನೇ 1 ಲಕ್ಷ ಏನೇ ಇರ್ಲಿ, ಅದು ದುಡ್ಡಿನ ವ್ಯವಹಾರ ಆಮೇಲೆ ಇರ್ಲಿ, ಅವ್ರಿಗೆ 100 ಪ್ರಾಡಕ್ಟ್ ಆಫರ್ ಬಂತು ಅಂದ್ರೆ ಆರ್ಡರ್ಸು ಏನ್ ಮಾಡ್ತಾನೆ, ಫಸ್ಟ್ ಟೈಮು ಒರಿಜಿನಲ್ಲೇ ಕಳಿಸ್ತಾರೆ. 2ನೇ ಸಲ ಏನ್ ಮಾಡ್ತಾರೆ, ನಂಬಿಕೆ ಹುಟ್ಟಿಸ್ಕೊಳ್ತಾರೆ ಅದ್ರ ಮೇಲೆ. ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾನೆ ಅಂದ್ರೆ 50 ರೂಪಾಯಿಗೆ ಬದಲು ಒಂದು 20 ರೂಪಾಯಿ, ಇವಾಗ ತಾನೇ ಯಾವ್ದೋ ಒಂದು ಚೀಪ್ ಆಗಿರೋ ನಕಲಿ ಪ್ರಾಡಕ್ಟ್ ಅಂದ್ರ ಆ 100ರಲ್ಲಿ ಒಂದು 10 ತಳ್ತಾರೆ. ಅದೇನಾದ್ರು ಪಾಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ 50% ಒರಿಜಿನಲ್, 50% ನಕಲಿ. ಇದು ಕಾಮನ್. ಇದರಲ್ಲಿ ನಾ ಯಾಕೆ ನಮ್ಮ ನಾಡಿನಲ್ಲೇ ಇನ್ನೊಂದು ಹೇಳ್ತೀನಿ. ಆಗಾಗ್ಲೇ ಮಾತಾಡ್ತೀನಿ. ನಾನು ಧಾರವಾಡಕ್ಕೆ ಟೀಚಿಂಗ್ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತೀನಿ. ಧಾರವಾಡ ಪಕ್ಕದಲ್ಲಿ ಹುಬ್ಳಿ ಅಂತ ಹೇಳ್ತೀವಿ. ಹುಬ್ಳಿ ಧಾರವಾಡ ಅಂತ ಯಾವತ್ತೂ ಹೆಸರು ಬರುತ್ತೆ. ನಾನು ಹೇಳ್ತೀನಿ, ಧಾರವಾಡ ಅಂದ್ರೆ ನಾಲೆಡ್ಜ್ ಕ್ಯಾಪಿಟಲ್, ಅದೇ ಹುಬ್ಬಳ್ಳಿ ಅಂದ್ರೆ ನಕಲಿ ಕ್ಯಾಪಿಟಲ್, ಡೂಪ್ಲಿಕೇಟ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲೇ ಇರ್ಲಿ, ನಮ್ಮ ರಾಷ್ಟ್ರದಲ್ಲೇ ಇರ್ಲಿ, ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕನೂ ನಕಲಿ ಡೂಪ್ಲಿಕೇಟ್ ಸಾಕಷ್ಟು ತಯಾರು ಆಗ್ತಾ ಇದೆ. ದಯವಿಟ್ಟು ಪ್ರತಿಯೊಂದರಲ್ಲೂ ಕೂಡ ನಾವು ನಕಲಿಯನ್ನ ನೋಡಬಹುದು ಇವತ್ತಿನ ದಿನಗಳಲ್ಲಿ. ಯಾಕಂತಂದ್ರೆ ಇದು ನಾವು ಒಂದು ಆತಂಕಕಾರಿ ವಿಚಾರ ಅಂತಂದ್ರೆ ಸೋಪ್, ಸ್ಯಾಂಡಲ್ ಫೇಕ್ ಸೋಪ್ ಬರ್ತಾ ಇದೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ನಾವು ಆತಂಕ ಪಡಬೇಕಾಗತ್ತೆ. ಅದ್ರ ಜೊತೆಗೆ ಇದು ಆರೋಗ್ಯದ ಮೇಲೆ ಬೀರುವಂತಹ ಪರಿಣಾಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಡಾಕ್ಟರ್ ಶರದ್ ಅವರು. ಎಸ್ ಡಾಕ್ಟರ್ ಶರದ್ ಅವರು, ಈಗೇನು ಅಂತಂದ್ರೆ ಒಂದ್ ಕಡೆ ನಾವು ಕಂಪ್ಲೀಟ್ ಆಗಿ ಮಾತಾಡಿದ್ವಿ ಏನು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಬಟ್ ಸೋಪಿನ ವಿಚಾರಕ್ಕೆ ಬರೋಣ, ಸ್ಕಿನ್ ಅನ್ನುವಂಥ ವಿಚಾರಕ್ಕೆ ಬರೋಣ. ಸೊ ಇದು ಅದೇ ಈಗ ಆಲ್ರೆಡಿ ಎಲ್ಲ ಅತಿಥಿಗಳು ಕೂಡ ಹೇಳ್ದಂಗೆ ಒಂದು ಪ್ಯೂರ್ ಸ್ಯಾಂಡಲ್ ಆಯಿಲ್ ಅನ್ನು ಉಪಯೋಗಿಸಿ ಎಕ್ಸ್ಟ್ರಾಕ್ಟ್ ಮಾಡಿ, ಗಂಧದ ನಾಡು ನಮ್ಮದು, ಗಂಧದ ಬೀಡು, ಅದಕ್ಕೇನು ಸ್ಯಾಂಡಲ್ವುಡ್ ಇದೆ ಆಯ್ತಾ. ಅದು ಏನು ಈ ಒಂದು ಸ್ಯಾಂಡಲ್ ಅನ್ನುವಂಥ ವಿಚಾರಕ್ಕೆ ಅತಿ ಹೆಚ್ಚು ಗಂಧವನ್ನು ಬೆಳೆಯುವಂತಹ ನಾಡು ಕರ್ನಾಟಕ. ಆದರೆ ಇದು ಖ್ಯಾತಿ ಗಳಿಸಿರೋದು ಈಗ ಸಾಕಷ್ಟು ವರ್ಷಗಳ ಇತಿಹಾಸ ಇದೆ. ಅಂದರೆ ವಿಶ್ವದ ಮಟ್ಟದಲ್ಲಿ ಪರಿಚಯಿಸಿದಂತಹ ವಸ್ತುಗಳು, ಅದು ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಅಥವಾ ಪರ್ಫ್ಯೂಮ್ ಆಗಿರಬಹುದು, ಮೈಸೂರು ಸ್ಯಾಂಡಲ್ ಪೌಡರ್ ಆಗಿರಬಹುದು, ಅನೇಕ ಪ್ರಾಡಕ್ಟ್ಗಳಿದೆ. ಬಟ್ ಸಿಕ್ಕಾಪಟ್ಟೆ ಫೇಮಸ್ ಅಂತ ಅಂದರೆ ಅದು ಮೈಸೂರು ಸ್ಯಾಂಡಲ್ ಸೋಪು. ಈ ಸೋಪಿನ ವಿಚಾರ ಅಂತ ಬಂದಾಗ ತ್ವಚೆ ನೇರವಾಗಿ ನಾವು ಅಪ್ಲೈ ಮಾಡೋದು, ಯಾಕಂತಂದರೆ ಹೆಡ್ ಟು ಟೋ ಯೂಸ್ ಮಾಡುವಂಥದ್ದು ಒಂದು ಸೋಪ್ ಅಂತ ಅಂದಾಗ ಮೈಗೆ ಉಪಯೋಗಿಸುವಂಥ ಒಂದು ಸೋಪು. ಆದರೆ ಇದು ನಕಲಿ ಆದ ಸಂದರ್ಭದಲ್ಲಿ ಏನೆಲ್ಲ ಪರಿಣಾಮಗಳನ್ನು ತ್ವಚೆ ಮೇಲೆ ಬೀರುತ್ತೆ, ಪರ್ಟಿಕ್ಯುಲರ್ ಆಗಿ ಇದೊಂದ್ರ ಬಗ್ಗೆನೇ ಹೇಳೋದಾದ್ರೆ ಏನು ಹೇಳ್ತೀರಿ ಡಾಕ್ಟ್ರೆ? ಹೌದು, ಏನಾಗುತ್ತೆ ಮೇಡಮ್ ಅಂದ್ರೆ ಇವಾಗ ನಮ್ಮ ಹಲವಾರು ಜನ ಯಾರು ನಮ್ಮ ಕ್ಲಿನಿಕ್ಗೆ ಬರ್ತಿರ್ತಾರೆ, ಕನ್ಸಲ್ಟ್ ಮಾಡ್ತಿದ್ದಾರೆ, ನಾವು ನೋಡಿರೋದ್ರಲ್ಲಿ 70-80% ಜನ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಯೂಸ್ ಮಾಡ್ತಾರೆ. ಇದು ಒಂದು ಸಂಗತಿ. ಆದರೆ ಅದರಲ್ಲಿ 40% ಜನ ನಮ್ಮ ಕ್ಲಿನಿಕ್ ಬಂದವರಲ್ಲಿ ಹೇಳ್ತಿದೆ, ನಾನೇನ್ ಸ್ಟಾಟಿಸ್ಟಿಕ್ಸ್ ತೆಗೆದು ಅಂತ ಹೇಳ್ತಿಲ್ಲ, ಹೆಡ್ ಟು ಟೋ ಅಂತ ನೀವೇನ್ ಹೇಳ್ತಿದ್ರಿ, ಕೂದಲಿಗೂ ಕೂಡ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಹಾಕೋರಿದ್ದಾರೆ. ಸೊ ಅಷ್ಟೊಂದು ಭರವಸೆ ಆ ಬ್ರ್ಯಾಂಡ್ ಮೇಲೆ. ಕೂದಲಿಗೂ ಕೂಡ ಇವಾಗ ಏನು ಶಾಂಪೂ ಬಂತು, ಕಂಡೀಷನರ್ ಇದೆ, ಸಪರೇಟ್ ಆಗಿ ಹೇರ್ ಮಾಸ್ಕ್ ಇದೆ, ಮುಖಕ್ಕೆ ಬೇರೆ ಸೋಪ್ ಇದೆ, ಬಾಡಿಗೆ ಬೇರೆ ಸೋಪ್ ಇದೆ, ಕೈಗೆ ಬೇರೆ ಸೋಪ್ ಇದೆ, ಹಂಗಲ್ಲ. ಹೆಡ್ ಟು ಟೋ ಸಿಂಗಲ್ ಸೋಪ್ ಮುಖಕ್ಕೂ ಸೇರ್ಕೊಂಡ್ಬಿಟ್ಟು ಮೈಸೂರು ಸ್ಯಾಂಡಲ್ ಅನ್ನ ಹಾಕುವಂತವ್ರು ಇದ್ದಾರೆ, ಮಕ್ಕಳಲ್ಲೂ ಹಾಕುವಂತಿದ್ದಾರೆ. ಕೃಷ್ಣ ಸರ್ ಏನೋ ಹೇಳ್ತಿದ್ರು ಅವಾಗ. ಸೊ ಈ ಎಲ್ಲ ಇಷ್ಟೊಂದು ಎಕ್ಸ್ಟೆನ್ಸಿವ್ ಆಗಿ ಡೈಲಿ ಯೂಸ್ ಮಾಡ್ತಿರ್ತೀವಿ ನಾವು. ಇದನ್ನೇನು ವಾರಕ್ಕೊಂದ್ಸರಿನೋ, ತಿಂಗಳಿಗೊಂದ್ಸರಿನೋ, 2 ತಿಂಗಳಿಗೊಂದ್ಸರಿನೋ ಅಲ್ವಾ, ಅಲ್ಲ. ಪ್ರತಿನಿತ್ಯವೂ ನಾವು ಸ್ನಾನ ಮಾಡುವಾಗ ಅಥವಾ ಸಂಜೆ ಮತ್ತೆ ಮುಖ ತೊಳ್ಕೊಳ್ಳುವಾಗ ಈ ಸೋಪ್ ಅನ್ನ ಯೂಸ್ ಮಾಡ್ತಿರೋದ್ರಿಂದ ಕಂಟಿನ್ಯೂಸ್ ಆಗಿ ಈ ನಕಲಿ ಇತ್ತು ಅಥವಾ ಅದೇನಾದ್ರು ಫ್ರಾಡ್ ಆಗಿರುವಂತದ್ದು ಅಥವಾ ಈ ಕಳಪೆ ಪದಾರ್ಥ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಿರುವಂತದ್ದು, ಸ್ಟ್ಯಾಂಡರ್ಡ್ ಲೈಸೆನ್ಸಿಂಗ್ ಆಗದೆ ಇರುವಂತದ್ದು, ಕ್ಲಿನಿಕಲ್ ಟ್ರಯಲ್ಸ್ ಆಗದೆ ಇರುವಂತದ್ದನ್ನ ಇವ್ರು ಆಚೆ ತಗೊಂಡ್ಬಂದ್ಬಿಟ್ಟು ಮಾರ್ಕೆಟ್ ರಿಲೀಸ್ ಮಾಡಿದ್ರು ಅಂತ ಹೇಳಿದ್ರೆ, ಅವಾಗ ಮೊದಲನೇದಾಗೋದಪ್ಪ ಅಂತ ಹೇಳಿದ್ರೆ ಸ್ಕಿನ್ ಅಲರ್ಜಿ. ಸ್ಕಿನ್ ಅಲರ್ಜಿಲಿ ಏನಾಗುತ್ತೆ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಡ್ರೈನೆಸ್ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಸರ್ ಮುಂಚೆ ನಾನು 1 year ಬ್ಯಾಕ್ ಇದೇ ಸೋಪ್ ಯೂಸ್ ಮಾಡ್ತಿದ್ದೆ ಸರ್, ಈ ರೀತಿ ಆಗ್ತಿರ್ಲಿಲ್ಲ. ಇವಾಗ ನಾನು ಹಾಕಿದ್ರೆ ಮುಖ ಎಲ್ಲ ಒಡ್ಕೊಂಡು ಹೋದಂಗಾಗುತ್ತೆ, ಸ್ಕಿನ್ ಎಲ್ಲ ಒಡೆದಂಗಾಗುತ್ತೆ ಅಂತ ಹಲವಾರು ಜನ ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಕ್ಸ್ಟ್ರೀಮ್ ಅಂದ್ರೆ ಅವರು ಅಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಗೊತ್ತಾಗಿರಲ್ಲ ಅವ್ರಿಗೆ, ಏನೇನು ಹಾಕ್ಬೇಕು, ಎಷ್ಟು ಹಾಕ್ಬೇಕು ಅಂತ. ಅವರಿಗೆ ಒಟ್ಟಿಗೆ ಒಂದು ಸೋಪ್ ರೆಡಿ ಮಾಡ್ಬೇಕು, ಅದು ಏನಾದ್ರೂ ಆಗ್ಲಿ, ಕೊನೆಗೆ ಆ ಕಡೆ ಅವ್ರ ಹತ್ರ ದುಡ್ಡು ಬಂದ್ರೆ ಆಯ್ತು, ಅಷ್ಟೇ ಕತೆ. ಈ ಯಾವ್ದು ನಕಲಿ ಮಾಡ್ತಿರೋರು. ಸೊ ಅವರು ಮೊದಲನೇದಾಗಿ ಸ್ಕಿನ್ ಡ್ರೈನೆಸ್ ಶುರು ಆಗುತ್ತೆ. ಡ್ರೈ ಸ್ಕಿನ್ ಶುರು ಆಯ್ತು ಅಂದ್ರೆ ಅದು ಬೇರೆ ಬೇರೆ ಡಿಸೀಸಸ್ ಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಅದು ಎಕ್ಸಿಮಾ ಇರಬಹುದು,
ಡರ್ಮಟೈಟಿಸ್ ಅಂದ್ರೆ ಅದೇ ಸ್ಕಿನ್ ಅಲರ್ಜಿ ಆಗ್ಬಿಟ್ಟು ಕಟ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ, Correct. ಕೈಯಲ್ಲೆಲ್ಲ ಒಡೆದು ಹೋಗ್ಬೋದು, ಕೈ ತುಂಬಾ ಸ್ವಲ್ಪ ಹಿಂಗೆ ಸ್ಟ್ರೆಚ್ ಮಾಡಿದ್ರೆ ಇಲ್ಲಿ ಬ್ಲಡ್ ಬರ್ಬೋದು, ಎಕ್ಸಿಮ್ ಆಗುತ್ತೆ. ಅದೇ ರೀತಿ ಪಾದದಲ್ಲಿ ಶುರು ಆಗುತ್ತೆ. ಇದೇ ಪದೇ 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 ಅವ್ರು ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ತ್ವಚೆಯ ರೋಗ ನಿರೋಧಕ ಶಕ್ತಿ ಇವಾಗ ಹೇಗೆ ನಮ್ಮ ದೇಹದಿರುತ್ತೆ, ಶ್ವಾಸನಾಳದ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ, ಅದೇ ರೀತಿ ನಮ್ಮ ಸ್ಕಿನ್ ಇಮ್ಯುನಿಟಿ, ತ್ವಚೆಯ ರೋಗ ನಿರೋಧಕ ಶಕ್ತಿ ಏನಿದೆ ಅದು ಕ್ರಮೇಣ ಕುಗ್ಗಿ ಹೋಗಿ ಕಡಿಮೆ ಆಗಿ ಅಲ್ಲಿ ಬೇರೆ ಬೇರೆ ಅಂದ್ರೆ ಇನ್ನು ಸಿವಿಯರ್ ಕಾಯಿಲೆಗಳು, ಸೋರಿಯಾಸಿಸ್ ಅಂತ ಕಾಯಿಲೆಗಳು ಬರಬಹುದು, ಅಥವಾ ಎಕ್ಸ್ಟ್ರೀಮ್ ಹೇರ್ ಲಾಸ್ ಆಗ್ಲಿಕ್ಕೆ ಶುರು ಆಗಬಹುದು ಅದರಲ್ಲಿ ಇರುವಂತಹ ಇಂಬ್ಯಾಲೆನ್ಸ್ಡ್ ಕೆಮಿಕಲ್ ಪ್ರೊಪೋಸಿಷನ್ಸ್ ಇಂದ, ಅಥವಾ ಯಾವುದೋ ಒಂದು ವಸ್ತು ಅವ್ರಿಗೆ ಸಿಗ್ಲಿಕ್ಕಿಲ್ಲ. ಇವಾಗ ಅವ್ರು ಪ್ಯೂರ್ ಸ್ಯಾಂಡಲ್ ಅಂತೂ ಯೂಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ನಿಜ. ಜನಸಾಮಾನ್ಯರಿಗೂ ಗೊತ್ತಿರುತ್ತೆ. ಇವಾಗ ಅವ್ರು ನಕಲಿ ಮಾಡ್ತಿದ್ದಾರೆ ಅಂದ್ರೆ ಪ್ಯೂರ್ ಸ್ಯಾಂಡಲ್ ಯೂಸ್ ಮಾಡಲ್ಲ ಅವರು, Correct. ಏನೋ ಒಂದು ಅಡಲ್ಟ್ರೇಟೆಡ್ ಯೂಸ್ ಮಾಡ್ತಾರೆ, ಕಲುಷಿತವಾಗಿ ಇರುವಂತದ್ದು ಯೂಸ್ ಮಾಡ್ತಾರೆ. ಅದರದ್ದೇ ಆದ ಸುವಾಸನೆ ಅದಕ್ಕೆ ಪರಿಮಳಕ್ಕೋಸ್ಕರ ಅವರು ಏನ್ ಬೇಕಾದ್ರು ಅಂದ್ರೆ ಉಪಯೋಗಿಸಬಹುದು ಅಷ್ಟೇ. ಡೆಫಿನೆಟ್ಲಿ ಕರೆಕ್ಟ್. ಫ್ರಾಗ್ರೆನ್ಸ್ ಗೆ ಹಲವಾರು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಆ ಕೆಮಿಕಲ್ಸ್ ಗಳನ್ನ ಏನು ಪರಿಮಳಕ್ಕೆ ಯೂಸ್ ಮಾಡಿರ್ತಾರೆ, ಅಥವಾ ಸಿಮಿಲೇಟ್ ಮಾಡೋದಕ್ಕೆ, ಇದೇ ರೀತಿ ಕಾಣೋದಕ್ಕೆ ಅವ್ರು ಏನ್ ಯೂಸ್ ಮಾಡಿರ್ತಾರೆ, ಅದು ಬಂದ್ಬಿಟ್ಟು ಸ್ಕಿನ್ನಿಗೆ ಮತ್ತೆ ಹೇರಿಗೆ ತೊಂದರೆ ಆಗುತ್ತೆ. ಇನ್ನು ಕಣ್ಣಲ್ಲಿ ಹೋಯ್ತು, ಅಥವಾ ಏನೋ ಮಕ್ಕಳು ಫೇಸ್ ವಾಶ್ ಮಾಡ್ತಿರುವಾಗ ಬಾಯಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅದು ಹೊಟ್ಟೆಗೂ ತೊಂದರೆ ಆಗ್ಬಹುದು, ಕಣ್ಣಿಗೂ ತೊಂದರೆ ಆಗ್ಬಹುದು. ನೋಡಿ ಈ ರೀತಿ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಅವಾಗ ಸರ್ ಹೇಳ್ತಿದ್ರು ಇದೊಂದು ಜಸ್ಟ್ ಅವ್ರು ದುಡ್ಡು ಮಾಡೋದಕ್ಕೆ ಅವ್ರ ಫ್ಯಾಕ್ಟ್ರಿಗೆ ಆಯ್ತು, ಅದು ಒಂದು ಪಾಯಿಂಟ್, ಪ್ಲಸ್ ಹೋಲ್ ಕಮ್ಯುನಿಟಿ ತೊಂದರೆ ಆಗ್ತಾ ಇರುತ್ತೆ. ಕಂಪ್ಲೀಟ್ ಕಮ್ಯುನಿಟಿ ತೊಂದರೆ ಆಗಿ, ಕಮ್ಯುನಿಟಿ ಹೆಲ್ತ್ ಮೇಲೆ ತೊಂದರೆ ಆಗಿ, ಕಮ್ಯುನಿಟಿ ಫೈನಾನ್ಸ್ ಮೇಲೆ ತೊಂದರೆ ಆಗಿ, ಇದೆಲ್ಲ ಕೂಡ ಫೈನಲಿ ಒಂದು ಇಂಡಸ್ಟ್ರಿ ಏನಿರುತ್ತೆ, ಒಂದು ಹೋಮಿಯೋಸ್ಟಾಸಿಸ್ ಏನಿರುತ್ತೆ, ಎಲ್ಲ ಕೂಡ ಹಾಳು ಮಾಡ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಎಸ್, ಮಾತಾಡ್ತೀನಿ ಡಾಕ್ಟರ್ ಲೈನಲ್ಲಿ ರೀ. ಒಂದು MB ಪಾಟೀಲ್ ಅವರು ಒಂದು ಒಳ್ಳೆ ಸ್ಟೆಪ್ ತಗೊಂಡಿದ್ದಾರೆ ಅಂತಾನೂ ಹೇಳ್ಬೋದು. ಯಾಕಂದ್ರೆ MSDLನ ಅಧ್ಯಕ್ಷರು ಕೂಡ ಆಗಿರುವಂತಹ MB ಪಾಟೀಲ್ ಅವರಿಗೆ ಫಸ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬರುತ್ತೆ, ಈ ರೀತಿಯಾಗಿ ನಕಲಿ ಜಾಲ ಇದೆ ಅಂತ. ಅದಾದ್ಮೇಲೆ ಇದನ್ನು ಭೇದಿಸೋದೇ ಒಂದು ರೋಚಕ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾವ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಂಡ್ರು, ಏನು ಎತ್ತ ಅಂತ ಮುಂಚೆಕೊಂಡ್ರೆ ಏನು ಅಂತಂದ್ರೆ, ಒಂದು ಕಡೆ ನಕಲಿ ಹಾವಳಿಯನ್ನು ತಡೆಗಟ್ಟಬೇಕು. ಆಯ್ತು, ನಾವು ನಕಲಿ ಇದೆ ಅಂತ ಗೊತ್ತಾದ ಮೇಲೆ ಕ್ರಮ ತೆಗೆದುಕೊಳ್ತಾರೆ, ಪೊಲೀಸ್ ರೈಡ್ ಮಾಡೋದು ನೋಡಿದೀವಿ. ದೊಡ್ಡ ದೊಡ್ಡ ಬ್ರಾಂಡೆಡ್ ಶೋರೂಮ್ಗಳನ್ನು ನಕಲಿ ಮಾಡಿ ಮಾರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರೇಡ್ ಮಾಡ್ತಾರೆ. ಬಟ್ ಈ ರೇಡ್ ಮಾಡಿದ ಸಂದರ್ಭದಲ್ಲಿ ಎಷ್ಟು ಕಡೆಗಳಲ್ಲಿ ನಂದಿನಿ ತುಪ್ಪ ತಯಾರು ಮಾಡುವಂತಹ ಸಂದರ್ಭದಲ್ಲಿ ರೇಡ್ ಆಯಿತು, ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಡ್ಗಳಾಯಿತು, ಸಣ್ಣ ಸಣ್ಣ ನಾವು ಪ್ರತಿದಿನ ಬಳಸುವಂತಹ ದಿನನಿತ್ಯ ಅಡಿಗೆಗೆ ಉಪಯೋಗಿಸುವಂತಹ ಒಂದು ಚಹಾ ಪುಡಿಯಲ್ಲಿ ಹೆಚ್ಚು ಕಲಬೆರಕೆ ಆಗ್ತಾ ಇರೋದನ್ನು ನೋಡ್ತೀವಿ. ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಕಲಬೆರಕೆ ಆದ ಸಿಕ್ಕ ಮೇಲೂ ಕೂಡ ಸೊ ಅದು ಸರಿಯಾದ ಕ್ರಮಗಳಾಗ್ತಾ ಇಲ್ಲ. ಬಹುಶಃ ಆ ಕಾರಣಕ್ಕೋಸ್ಕರನೇ ಇಷ್ಟು ಧೈರ್ಯವಾಗಿ ನಕಲಿ ಜಾಲ ಎಲ್ಲ ಕಡೆ ಹರಡಿದ್ಯಾ ಅಂತ ಏನು ಹೇಳ್ತೀರಿ? ಈಗ ನೋಡಿ, ಒಂದು ನಕಲಿ ಪ್ರಾಡಕ್ಟ್ ಬಂದಾಗ ಕಂಪ್ಲೇಂಟ್ ಕೊಡಬೇಕು, ಅಥಾರಿಟಿ ಆ್ಯಕ್ಷನ್ ತಗೊಳುತ್ತೆ. ಓಕೆ, ಅಥಾರಿಟಿ ಆ್ಯಕ್ಷನ್ ತಗೊಳ್ಳೋಕೆ ಅಂತ ಹೊರಟಾಗ ನಮ್ಮಲ್ಲಿ ಪ್ರಾವಿಷನ್ಸ್ ಹೆಂಗಿದೆ, ನಕಲಿ ಅಂತ ಬಂದಾಗ ಒಂದು ನಮ್ಮ ಟ್ರೇಡ್ ಮಾರ್ಕ್ನ ಅಥವಾ ನಮ್ಮ ಕಾಪಿ ರೈಟ್ನ ದುರ್ಬಳಕೆ ಮಾಡಿದ್ದಾರೆ, ಇದಕ್ಕಿರೋ ಅಫೆನ್ಸ್ಗಳಿಗೆ ಶಿಕ್ಷೆ ಎಷ್ಟು? 3 ತಿಂಗಳಿಂದ ಮ್ಯಾಕ್ಸಿಮಮ್ 7 ವರ್ಷ. ವೆನ್ ಇಟ್ ಕಮ್ಸ್ ಟು ಎಕನಾಮಿಕಲ್ ಅಫೆನ್ಸ್ ಆ ಥರ ಬಂದಾಗ ಅಪ್ ಟು 7 years ಮ್ಯಾಕ್ಸಿಮಮ್. ಅದು 3 ತಿಂಗಳು ಇಲ್ಲ ಒಂದು 50,000. ಸಮ್ಟೈಮ್ಸ್ ಕೋರ್ಟ್ಗೆ ಅದು ಫಿಟ್ ಅನ್ಸಿದ್ರೆ ಒಂದು 5,000 ಹಾಕಿ ಕೂಡ ಬಿಟ್ಬಿಡ್ಬಹುದು. ಈ ಥರ ಇದ್ದಾಗ ಅವ್ರಿಗೆ ಭಯ ಬರೋದಿಲ್ಲ. ನಮ್ಮಲ್ಲಿ ಇರೋ ಪ್ರಾವಿಷನ್ಸ್ ಹಂಗಿದೆ. ಸೊ ಇದು ಟೈಟ್ ಮಾಡಬೇಕು. ಆಯಿತು, ಈ ಅಷ್ಟು ಶಿಕ್ಷೆ ಆದರೂ ಕಡೆ ಪಕ್ಷ ಒಂದು ಹಂತ ಕಂಟ್ರೋಲ್ ಬರ್ತದೆ. ಇದಕ್ಕೆ ಮಧ್ಯದಲ್ಲಿ ಒಂದು ಪ್ರಶ್ನೆ ಆ್ಯಡ್ ಮಾಡ್ತೀನಿ, ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಈಗ ನಕಲಿ ಸರಿ, ಬಟ್ ಅದು ಕಳಪೆ ಗುಣಮಟ್ಟವನ್ನು ಕೊಟ್ಟಿರ್ತಾರೆ, ರಾಜ್ಯದ ಜನರ ಮೇಲೆ ಅದು ಪರಿಣಾಮ ಬೀರುತ್ತೆ, ಆರೋಗ್ಯದ ಮೇಲೆ ಅದಕ್ಕೇನು ಕ್ರಮ ಇಲ್ವಾ? ಹಾಗಾದ್ರೆ ಇದೆ. ಈಗ IPC 336 ಅಂತ ಇದೆ. ನಮ್ಮ ಜೀವಕ್ಕೆ ಅಥವಾ ಸುರಕ್ಷತೆಗೆ ಧಕ್ಕೆ ಆಗುತ್ತೆ ಅಥವಾ ತೊಂದರೆ ಆಗುತ್ತೆ ಅಂತ ಅಂದಾಗ ನಾವು ಅದರಲ್ಲಿ ಪರಿಹಾರ ಕೇಳ್ಬೋದು, ಕಂಪ್ಲೇಂಟ್ ಕೊಡ್ಬೋದು, ಅಥಾರಿಟಿ ಅದ್ರ ಮೇಲೆ ಕ್ರಮ ತಗೋಬೋದು. ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಥವಾ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಕೋರ್ಟ್ ಹೋದರೆ ಇರೋದು 3 ತಿಂಗಳ ಶಿಕ್ಷೆ. ಓಕೆ. ಈ ನಕಲಿ ಪ್ರಾಡಕ್ಟ್ ಬಂದಾಗ ನೀವು ಹೇಳಿದಲ್ಲ ಆರೋಗ್ಯ ಅಂತ, ಇದು ಡಾಕ್ಟರ್ ಕುಲಕರ್ಣಿ ಅವರು ಅಂದ್ರೆ ಅದು ಸಾಬೀತಾಗಿರ್ಬೇಕು, ಯಾರಿಗಾರು ಏನಾರು ಆಗಿರೋದು, ಅವರು ಕೋರ್ಟಿಗೆ ಹೋಗಬೇಕು ಅಂದಾಗ ಕ್ರಮಗಳಾಗತ್ತೆ. ಅದರ್ವೈಸ್ ಅಂಟಿಲ್ ಅನ್ಲೆಸ್ ಇನ್ನು ಅಂದ್ರೆ ಗ್ರಾಹಕನಿಗೆ ಅದನ್ನ ಅಥವಾ ಕನ್ಸ್ಯೂಮರ್ ಯಾರು ಬಳಸ್ತಾನೆ ಅವನಿಗೆ ತೊಂದರೆ ಆಗಬೇಕು, ಅವನು ಕೋರ್ಟ್ಗೆ ಹೋಗ್ಬೇಕಾಗ್ತದೆ. ಕಂಪನಿಯನ್ನು ಹೋಗಬಹುದು, ತೊಂದರೆ ಇಲ್ಲ, ಆದರೆ ಅಲ್ಲಿ ತೋರಿಸ್ಬೇಕಲ್ಲ ನನ್ನ ಜೀವಕ್ಕೆ ಅಥವಾ ಸುರಕ್ಷತೆಗೆ ತೊಂದರೆ ಆಗಿದೆ ಅಂತ ಕೆಲಸನ ಮಾಡಿದ್ದಾರೆ ಅಂದಾಗ ಅಲ್ಲಿ ಹೋಗಬಹುದು. ಅದು ಶಿಕ್ಷೆ ಪ್ರಮಾಣ ತುಂಬ ಕಡಿಮೆ ಇದೆ. ಹಂಗಾಗಿ ಸಮ್ಟೈಮ್ಸ್ ಗ್ರಾಹಕರು ಏನು ಮಾಡ್ತಾರೆ, ಮೊದಲನೇದಾಗಿ ಅಸಲಿನ ನಕಲಿನ ಅಂತ ಮೊದಲು ಗೊತ್ತಾಗಬೇಕು. ಅಸಲಿನ ನಕಲಿ ಅಂತ ಮೊದಲು ಗೊತ್ತೇ ಆಗಿಲ್ಲ ಅಂತ ಅಂದರೆ, ಈಗ ಅವರು ಡಾಕ್ಟರ್ ಹೇಳ್ತಾ ಇದ್ರು ಮತ್ತು ನೀವು ಹೇಳ್ತಾ ಇದ್ರಿ, ಫಸ್ಟ್ ಬಳಕೆ ಮಾಡ್ತಾರೆ, ಫಸ್ಟ್ ಚೆನ್ನಾಗಿರುತ್ತೆ, ಆಮೇಲೆ ಕಳಪೆ ಆಗೋಗುತ್ತೆ. ಈಗ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ಗೆ ಜಾಗ್ರಫಿಕಲ್ ಇಂಡಿಕೇಶನ್ ಅಂತ ಕೊಟ್ಟಿದ್ದಾರೆ, ಟ್ರೇಡ್ ಮಾರ್ಕ್ ಅಂಡರಲ್ಲಿ ರಿಜಿಸ್ಟರ್ ಆಗಿದೆ. ಈ ಟ್ರೇಡ್ ಮಾರ್ಕ್ ಆ್ಯಕ್ಟ್ ಪ್ರಕಾರ ಹೋದರೆ ಸೆಕ್ಷನ್ 102, 3, 4 and 5 ಈ ಸೆಕ್ಷನ್ಗಳಲ್ಲಿ ಅವ್ರು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಶಿಕ್ಷೆ ಇರೋದು 3 ವರ್ಷ. ಮಾಡ್ತಾನೆ, ಯಾರು ಬೇಕಾದರೂ
ಇನ್ನೊಂದು ಮೈಸೂರು ಸ್ಯಾಂಡಲ್ವುಡ್ನ ಇನ್ನೊಂದು ಪ್ರಾಡಕ್ಟ್ ರೆಡಿ ಮಾಡ್ತಾನೆ. Okay. ಅಥವಾ ಇನ್ನೂ ಒಂದು ಹೇಳ್ಬೋದು, ಯಾರೋ ಒಬ್ಬ ಈಗ ಅಲ್ಲಿ 2 ಕೋಟಿ ರೂಪಾಯಿನ ಐಟಮ್ ಸೀಸ್ ಆಗಿದೆ ಅಂತ ಹೇಳ್ತಾರೆ. ಹೌದು ಹೌದು. ಅವನು ಯಾರೋ ಡೀಲರ್ನ ಹಿಡಿಬಹುದು, ಇಲ್ಲಿಂದ ಸಪ್ಲೈ ಆಗ್ತಾ ಇರ್ತಕ್ಕಂಥ ಡೀಲರ್ ಹಿಡಿಬೋದು. ಅಲ್ಲಿ ಅವನು ಈಗ ನೋಡಿ, ಯಾವುದಾದ್ರೂ ಒಂದು ಕೇಸ್ ರಿಜಿಸ್ಟರ್ ಆದಾಗ ಅಥವಾ ರೇಡ್ ಮಾಡಿದಾಗ ಅಲ್ಲಿ ಈ ಕೇಸ್ನ ರಿಜಿಸ್ಟರ್ ಮಾಡೋಕೆ ಮುಂಚೆ ರಿಕವರೀಸ್ ಅಂತ ತೋರಿಸ್ಬೇಕಾಗ್ತದೆ. ಅದು ರಿಜಿಸ್ಟರ್ ಆಗಿರಲಿ ಅಥವಾ ರಿಜಿಸ್ಟರ್ ನಂತರ ರಿಕವರೀಸ್ ಅಂತ ತೋರಿಸ್ಬೇಕು. ಅದು ಅಕ್ಯೂಸ್ಡ್ ಹೇಳ್ತಾನೆ ಅಥವಾ ಇವರೇ ರಿಕವರಿ ಮಾಡ್ತಾರೆ. ಈ ಪ್ರೊಸೀಜರ್ ಭಾಳ ಇಂಪಾರ್ಟೆಂಟು. ಈ ಟೈಮಲ್ಲಿ ಗೃಹ ಸಚಿವರು ಇದಕ್ಕೊಂದು ಕಮಿಟಿನ ಮಾಡಿದ್ರೆ ಒಳ್ಳೇದು. ಈಗ ಸಿಕ್ಕಾಕೊಂಡಿದೆ, ಮಾಲು ಸಿಕ್ಕಾಕೊಂಡಿದೆ. ಹೌದು, ಅದಕ್ಕೆ ಸಿಕ್ಕಿದೆ. ಅದು ಕೋರ್ಟ್ ಮುಂದೆ ಬರೋದು, ಕೋರ್ಟ್ ಮುಂದೆ ತರಬೇಕು ಅಂತ ಅಂದ್ರೆ ಅದನ್ನ ಸ್ಟ್ರಿಕ್ಟ್ ಆಗಿ ತುಂಬಾ ಟೈಟ್ ಆಗಿ ಆ ಕೇಸ್ನ ನಡೆಸಬೇಕು. ಇವಾಗ ಯಾರೋ ಒಬ್ಬ ಎಕ್ಸ್ಪರ್ಟ್ ಅಥವಾ ಒಳ್ಳೆ ತಿಳುವಳಿಕೆ ಇರ್ತಕ್ಕಂತಹ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಮತ್ತು ಈ KSDS ಇಲ್ಲಿ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಅಥಾರಿಟಿಯಿಂದ ಯಾರಿದ್ದಾರೆ ಅಲ್ಲೊಬ್ಬ ಏರ್ ಆಫೀಸರ್ನ ಒಂದಿಬ್ಬರನ್ನ ಇದಕ್ಕೆ ಕಂಪ್ಲೀಟ್ಲಿ ಮೇಲುಸ್ತುವಾರಿ ಮಾಡಿ ಅವ್ರ ನೇತೃತ್ವದ ಸಮಿತಿ ಮಾಡಬೇಕು. ಮಾಡಲಿಲ್ಲ ಅಂದರೆ ಇದೇನಾಗ್ತದೆ, ಒನ್ಸ್ ಅಗೇನ್ ಈಗ ಮೆಜೆಸ್ಟಿಕ್ ಏರಿಯಾದಲ್ಲಿ ನಿಮಗೆ ಗೊತ್ತಿದೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಅಥಾರಿಟಿಗಳಿಗೆ ಗೊತ್ತಿದೆ, ನಕಲಿ ಪ್ರಾಡಕ್ಟ್ ಎಷ್ಟು ಹೋಗ್ತಾ ಇದೆ, ಎಷ್ಟು ಸೇಲ್ ಆಗುತ್ತೆ ಗೊತ್ತಿದೆ. ಇದನ್ನು ತಡೆಗಟ್ಟಬೇಕು ಅಂತ ಅಂದರೆ ಗೃಹ ಸಚಿವರು ಭಾಳ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ಯಾಕೆಂದರೆ ಇದು ರಾಜರು ಸ್ಥಾಪನೆ ಮಾಡಿರೋಂಥ ಸಂಸ್ಥೆ. ಇದರದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ, ಬ್ರ್ಯಾಂಡ್ ಇದೆ, ಮತ್ತು ಜಾಗ್ರಫಿಕಲ್ ಇಂಡಿಕೇಶನ್ ಅಂತ ನಾನು ಏನು ಹೇಳಿದೆ, ಇಡೀ ವಿಶ್ವದಲ್ಲಿ ಸಿಕ್ಕಿರೋದು ಇದು. ಬರೀ ಕರ್ನಾಟಕಕ್ಕೆ ಅಥವಾ ಬರೀ ಭಾರತಕ್ಕೆ ಅಲ್ಲ, ಇಡೀ ವಿಶ್ವದಲ್ಲಿ ಸಿಕ್ಕಿರೋ ಐಡೆಂಟಿಫಿಕೇಶನ್. ಈ ಐಡೆಂಟಿಫಿಕೇಶನ್ ನಾವು ಉಳಿಸ್ಕೋಬೇಕು ಅಂತ ನಮ್ಮ ಪ್ರಾಡಕ್ಟ್ನ ನಾವು ಕ್ವಾಲಿಟಿಯಾಗಿ ಮೇಂಟೈನ್ ಮಾಡಲೇಬೇಕು. ಕ್ವಾಲಿಟಿಯಾಗಿ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಗೃಹ ಸಚಿವರಿಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ಓಕೆ, ಎಸ್ ಸುನಿಲ್ ಅವರು, ಏನು ಅಂತಂದರೆ ನೋಡಿ, ಈ ಒಂದು ಸೋಪು ವಿಚಾರ ಅಂತ ಬರೋದ್ರ ಜೊತೆಗೆ ನಾವು ಆನ್ಲೈನ್ ಅಂತ ಹೇಳ್ತೀವಿ. ಈಗ ಆನ್ಲೈನಲ್ಲಿ ಒಂದು ಆಫರ್ ಕೊಡ್ತಾರೆ. ಸೊ ಗ್ರಾಸರೀಸ್ ಸೇಲ್ ಮಾಡ್ತಾರೆ, ಮನೆ ಬಳಕೆ ಗೃಹೋಪಯೋಗಿ ವಸ್ತು, ಶಾಂಪು, ಸೋಪು ಎಲ್ಲವೂ ಸಿಗುತ್ತೆ. ಬಟ್ ಇದು ಒರಿಜಿನಲ್ ಹೌದಾ ಅಲ್ಲ ಅಂತ ಕಂಡುಹಿಡಿಯೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಸಂಗತಿ. ಅಲ್ಲಿ ಆಫರ್ಗಳಿರುತ್ತೆ, ಅಥವಾ ಬೇರೆ ಕಡೆ ಸೇಲ್ಗೆ ಹೋದ ಸಂದರ್ಭದಲ್ಲೂ ಕೂಡ ಇಲ್ಲಿ ಇಷ್ಟು % ಆಫು, ಅಷ್ಟು % ಆಫು ಅಂತೇಳಿ ತೊಗೊಂಡು ಬಂದುಬಿಡ್ತಾರೆ. ಬಟ್ ಅಂತಹ ಸಂದರ್ಭದಲ್ಲಿ ಇದನ್ನು ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಅದರಲ್ಲೂ ಆನ್ಲೈನಲ್ಲಿ ಹೆಚ್ಚು ಕಲಬೆರಕೆ ವಸ್ತುಗಳು ಸೇಲ್ ಆಗೋದನ್ನು ನಾವು ಗಮನಿಸ್ತೀವಿ. ಇದ್ರ ಮೇಲೂ ಕೂಡ ನಿಗಾ ಇಡಬೇಕು. ಏನು ಹೇಳ್ತೀರಾ? ಅದು ತಗೊಳ್ಳೋರಾಗಿರಬಹುದು, ಅದ್ರ ಜೊತೆಗೆ ಸರ್ಕಾರ ಕೂಡ. ಮೊದಲಿಗೆ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಲೈಕ್ ಒಂದು ಸೆಕ್ಟರ್ ಆಫ್ ಕ್ಲಾಸಸ್ ಇದೆ, ಅವರು ತುಂಬಾ ಚೆಕ್ ಮಾಡಿ ಅಥವಾ ತುಂಬಾ ಕ್ವಾಲಿಟಿ ಓರಿಯೆಂಟೆಡ್ ಆಗಿ ಒಂದೊಳ್ಳೆ ಪ್ಲೇಸಸ್ಗಳಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಬಟ್ ಮಿಡಲ್ ಕ್ಲಾಸ್ ಜನಗಳಂತ ಬಂದಾಗ ಅವ್ರು ಯಾರಿಗೂ ಲೈಕ್ ಈ ಬ್ರ್ಯಾಂಡ್ ಅವೇರ್ನೆಸ್ ಆಗಲಿ ಅಥವಾ ಸರ್ ಹೇಳ್ದಂಗೆ ಕನ್ಸ್ಯೂಮರ್ ಕೋಡ್ಸ್ ಅನ್ನೋದು ಇದ್ರ ಬಗ್ಗೆ ತುಂಬಾ ಅವೇರ್ನೆಸ್ಗಳೇ ಇಲ್ಲ. ಸೊ ಈ ಅವೇರ್ನೆಸ್ಗಳು ಇಲ್ಲದೆ ಇದ್ದಾಗ ಏನಾಗುತ್ತೆ, ಲೈಕ್ ಅವ್ರ ಕಣ್ಣಿಗೆ ಏನ್ ಕಾಣುತ್ತೆ ಅದು ತಗೊಂತಾರೆ. ಸೊ ಈಗ ನಾನು ಯಾವುದೋ ಶಾಪಲ್ಲಿ ಹೋಗ್ತೀನಿ, ನನಗೆ ತುಂಬಾ ಕಡಿಮೆ ರೇಟಿಗೆ ಸಿಗ್ತದೆ, ಅಥವಾ 50 ರೂಪೀಸ್ ಸೋಪು ನನಗೆ 5 ರೂಪೀಸಿಗೆ ಸಿಗ್ತದೆ, ತಗೊಂತೀನಿ, ಯೂಸ್ ಮಾಡ್ತೀನಿ. ಅಂಡ್ ಮೋರ್ ದನ್ ದಟ್, ಈ ಹೆಸರುಗಳೇನಿದೆ ನಾವು ಯೂಸ್ ಮಾಡ್ತಿರೋದು ತುಂಬಾ ಎಲ್ಲರೂ ಬಾಯಲ್ಲೂ ಇದೆ. ಹಾಗಾಗಿ ಲೈಕ್ ನಾನು ಯಾವುದೇ ಶಾಪ್ಗೆ ಹೋದ್ರೂ ಇದೇ ಸೋಪ್ಗಳನ್ನ ಕೇಳ್ತೀನಿ ಅಥವಾ ಇದೇ ತರ ಬ್ರ್ಯಾಂಡ್ಗಳನ್ನ ನಾನು ಕೇಳ್ತೀನಿ. ಸೊ ಈಗ ಯಾವುದೋ ಒಂದು ದೊಡ್ಡ ಹೊಸ ಬ್ರ್ಯಾಂಡ್ ಬಂದಿದೆ, ಅದನ್ನ ನಾನು ತಗೋಬೇಕು ಅಂದ್ರೆ ಅವ್ರು ರಿಜಿಸ್ಟರ್ ಕೂಡ ಆಗಿರೋದಿಲ್ಲ. ಸೊ ಹಾಗಾಗಿ ಈ ತರ ಅವೈಲಬಲ್ ತುಂಬ ಇದೆ ಇದು ಮಾರ್ಕೆಟಲ್ಲಿ. ನಾನು ಆ್ಯಕ್ಚುಲಿ ಲೈಕ್ ಲಾಸ್ಟ್ ಟೈಮ್ ಹಿಂಗೆ ಒಂದು ಟೆಂಪಲ್ ಹತ್ರ ನಾವು ವಿಸಿಟ್ ಮಾಡ್ತಿದ್ವಿ. ಸೊ ಆಗ ನಡೆದಿದೆ ಅಂದರೆ ಏನಂದರೆ ಲೈಕ್ ಆ ಟೆಂಪಲ್ ಸುತ್ತಮುತ್ತ ಈ ಸ್ನಾನಗಳು ಮಾಡ್ತಾರೆ, ನದಿಗಳ ಪಕ್ಕ ಅಲ್ಲೆಲ್ಲ ಸೋಪ್ಗಳನ್ನ ಹಂಗೆ ಬಿಟ್ಟು ಹೋಗ್ತಾರೆ. ನಾವು ಆ್ಯಕ್ಚುಲಿ ಟೆಂಪಲ್ ಅವ್ರನ್ನ ಕೇಳ್ತಿದ್ವಿ, ಏನಕ್ಕೆ ನೀವು ಮೈಸೂರು ಸ್ಯಾಂಡಲ್ ಸೋಪ್ಗಳನ್ನ ಯೂಶಲಿ ಯೂಸ್ ಮಾಡ್ತೀರಾ, ಸೇಲ್ ಮಾಡ್ತೀರಾ, ತುಂಬ ರಿಸ್ಕ್ ಅಲ್ವಾ, 5 ರೂಪೀಸ್ದೆಲ್ಲ ಸೇಲ್ ಮಾಡ್ತೀರಾ ಇಲ್ಲಿ, ತಗೊಂತಾರೆ 5 ರೂಪೀಸ್ ತುಂಬ ದೊಡ್ಡ ಮ್ಯಾಟ್ರ್ ಆಗಲ್ಲ, ಅಲ್ಲೇ ನದಿಗಳ ಹತ್ರ ಬಿಟ್ಟು ಹೋಗ್ತಾರೆ, ಇದರಿಂದ ನದಿಗಳು ಹಾಳಾಗ್ತಿದೆ ಅಥವಾ ಲೈಕ್ ಅಲ್ಲಿ ಜಲಚರಗಳಿಗೆ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಅವ್ರು ಹೇಳಿದ್ದೊಂದೇ, ಸರ್ ಮೈಸೂರು ಸ್ಯಾಂಡಲ್ ತುಂಬಾ ಒಳ್ಳೇದು ಸರ್, ಏನಕ್ಕಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಮಾಡಿರ್ತಾರೆ, ಗಂಧದ ಎಣ್ಣೆ ಇರುತ್ತೆ, ಏನಾಗಲ್ಲ ಸರ್, ಏನಾದ್ರು ಲೈಕ್ ನದಿಗಳಿಗೂ ಏನಾಗಲ್ಲ, ಜಲಚರಗಳಿಗೂ ಏನಾಗಲ್ಲ ಅಂತ ಈ ತರದ ನಂಬಿಕೆ ಉಟ್ಕೊಂಡಿದೆ ಜನಗಳಲ್ಲಿ. ಬಟ್ ಇವತ್ತು ಈ ತರ ಎಲ್ಲ ಆಗ್ತಿರೋದು ನೋಡಿದ್ರೆ ಅಥವಾ ಈ ತರ ನಡೀತಿರೋದನ್ನ ನಾವು ಕಣ್ಣಾರೆ ನೋಡ್ತಿದ್ರೆ, ಇಲ್ಲಿ ನಾವು ಮನುಷ್ಯಗಳ ಬಗ್ಗೆ ಮಾತಾಡ್ತಿದ್ವಿ, ಬಟ್ ಇದರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ, ಕೆಮಿಕಲಿ ನಮ್ಮ ರಿವರ್ ಸೆಕ್ಷನ್ಸ್ ಆಗಿರ್ಬೋದು, ಆ ತರ ಪ್ರಾಣಿಗಳಿಗಾಗಿರ್ಬೋದು ಏನ್ ಪ್ರಾಬ್ಲಮ್ ಆಗ್ತಿದೆ ಗೊತ್ತೇ ಆಗೋದಿಲ್ಲ. ಇದನ್ನ ಯಾರು ನಾವು ಟೆಸ್ಟ್ ಮಾಡಿ ತಗೊಳಕ್ಕಾಗಲ್ಲ. ಯಾಕಂದ್ರೆ ನಾವು ಸಿಗೋವಂಥ ಶಾಪ್ಗಳೆಲ್ಲನೂ ಪ್ರಾವಿಷನ್ ಸ್ಟೋರ್ಸು ಅಥವಾ ಸಣ್ಣ ಪುಟ್ಟ ಶಾಪ್ಗಳಲ್ಲೇ, ಅಲ್ಲಿ ನಾನು ಹೋಗಿ ಟೆಸ್ಟ್ ಮಾಡಿ ಅಥವಾ ನಾನು ಅದನ್ನ ಎಕ್ಸ್ಪೈರಿ ಡೇಟ್ ನೋಡಿ ಅಥವಾ ಬೇರೆ ಇನ್ನೇನೋ ಸಿಗ್ನೇಚರ್ ಸ್ಟೆಪ್ಗಳನ್ನ ನೋಡಿ ಅಥವಾ ಲೋಗೋ ನೋಡಿ ತಗೊಂತೀನಿ ಅನ್ನೋ ಚಾನ್ಸೇ ಇಲ್ಲ. ಗೌರ್ಮೆಂಟ್ ಅವ್ರು ಇದ್ರ ಬಗ್ಗೆ ಏನಾದರೂ ಮಾಡ್ಬೇಕಷ್ಟೇ. ಎಸ್, ಎಕ್ಸಾಕ್ಟ್ಲಿ. ಕೃಷ್ಣ ಸರ್, ಈಗ ಈ ಬ್ರಾಂಡೆಡ್ ವಸ್ತುಗಳನ್ನ ತಗೊಳ್ಳೋ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಇದ್ರ ಲೋಗೋ ಮತ್ತೊಂದು ಇದೆಲ್ಲವನ್ನು ಕೂಡ ಗಮನಿಸಿ ನೋಡಿ ಮಾಡಿ ತಗೋಬೇಕು ಅನ್ನುವಂಥ ಒಂದು ಅರಿವಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಕಂಪನಿಯವರಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಅದ್ರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು ಅಂತ ಅನ್ಸುತ್ತಾ, ಅಥವಾ ಹಿಂಗೆ ಯಾವ ರೀತಿ ಜನ ಕೂಡ ಅಲರ್ಟ್ ಆಗಿರೋದು ಅಂತ? ಮೇಡಮ್, ಫಸ್ಟ್ ಆಫ್ ಆಲ್ ಇವಾಗ ರಿಸರ್ವ್ ಬ್ಯಾಂಕ್ ಇರ್ಬೋದು, ಆಗಾಗ್ಲೇ ಮಾಹಿತಿ ಕಾರ್ಯಕ್ರಮಗಳು, ಆಗಾಗ್ಲೇ ಇದರ ವಿಡಿಯೋ ಅದು ಇದೆಲ್ಲ ಎಜುಕೇಶನ್ ಸೀರೀಸ್ ಅಂತ ಹೇಳ್ಬಿಟ್ಟು, ಇವಾಗ ಒಂದು 500 ರೂಪಾಯಿ ನೋಟು, ಇದರದ್ದು ಫೀಚರ್ಸ್ ಹೀಗಿರತ್ತೆ, ಇದರದ್ದು ನೋಟಲ್ಲಿ ನಂಬರ್ ಹಿಂಗಿರುತ್ತೆ, ಕಲರ್ ಹಿಂಗಿರುತ್ತೆ, ಈ ಥಿಕ್ನೆಸ್ ಇರುತ್ತೆ, ಈ ನಂಬರ್ಸ್ ಹಿಂಗಿರುತ್ತೆ ಅಂತ ಆಗಾಗಲೇ ಪ್ರಚಾರ ಮಾಡೋಕ್ಕೋಸ್ಕರನೇ ಎಜುಕೇಶನ್ ಸೀರೀಸು, ಅವೇರ್ನೆಸ್ ಸೀರೀಸ್ ಅಂತಾನು ಕೂಡ ಈವನ್ ಕರೆನ್ಸಿ ನೋಟಲ್ಲೂ ಕೂಡ ಮಾಡ್ತಾ ಇರ್ತಾರೆ. ಎರಡನೇದು,
ನಮ್ಮ ಸರ್ಕಾರ ಇವಾಗ ಯಾವಾಗ ಇದು ಕೇವಲ 10 ರೂಪಾಯಿ 20 ರೂಪಾಯಿ ನಕಲಿ ಅಲ್ಲ, ಇದು ನಡೀತಾ ಇರೋದು ಲಕ್ಷ ಕೋಟಿಗಟ್ಟಲೆ ನಡೀತಾ ಇದೆ ಅಂತ ಗೊತ್ತಾದ್ಮೇಲೆ ನಾವು ಇನ್ನೂ ಎಚ್ಚರ ಎದುರುಗೊಳ್ದೆ, ಇವಾಗ ಸಾಕಷ್ಟು ಮಾಧ್ಯಮಗಳಿದೆ, ವಾಟ್ಸಪ್ ಆಗ್ಲಿ, ಟ್ವಿಟರ್ ಇರಲಿ, ಯಾವ್ದು ಬೇಕಾದ್ರೂ ಕೂಡ, ಈವನ್ ನಮ್ಮ ಸರ್ಕಾರನೇ ಆಗ್ಲಿ, ಸರ್ಕಾರ ಎದ್ದು ಬರ್ಬೇಕಾಗಿತ್ತು. ಈ ತರ ಡೂಪ್ಲಿಕೇಟ್ ಇದೆಲ್ಲ ನಡೀತಾ ಇದೆ, ದಯವಿಟ್ಟು ಕೇರ್ಫುಲ್ ಆಗಿರಿ. ಯಾಕೆ ಅಂತ ಹೇಳಿದ್ರೆ, ನಾವು ಒಂದು ಉದಾಹರಣೆ ಕೊಡ್ಬೇಕು. ಹಿಂದಿನ ಕಾಲದಲ್ಲಿ ಯಾರೋ ಒಂದು ಮಗುವನ್ನಾಗ್ಲಿ ಯಾರೋ ಒಬ್ರು ಸ್ನಾನ ಮಾಡಿ ಬರ್ತಾ ಇದ್ದಾರೆ ಅಂತ ಮೈಸೂರು ಸ್ಯಾಂಡಲ್, ಯಾರೋ ಸ್ನಾನ ಮಾಡಿ ಬಂದು ಎಷ್ಟೇ ದೂರಕ್ಕಂದ್ರೂ ಕೂಡ ಆ ಒಂದು ಪರಿಮಳ ಅನ್ನೋದು ಆ ಮೈಸೂರು ಸ್ಯಾಂಡಲ್ ಇದೆ. ಎರಡನೇ ತರ ಇವಾಗ ನಡುವೆ ಹೇಳ್ತೀವಿ ಜಾನ್ಸನ್ ಬೇಬಿ ಪೌಡರ್ ಅಂತ ಹೇಳ್ತೀವಿ, ಅದೇ ತರ ಪಿಯರ್ಸ್ ಅಂತ ಹೇಳ್ತೀವಿ. ಬಟ್ ಎಲ್ಲರೂ ತಿಳ್ಕೋಬೇಕು, ಜಗತ್ತಲ್ಲಿ 100 years ಇಂದ ಉಳಿದಿರೋ ಒಂದೇ ಒಂದು ಸೋಪ್ ಅಂತ ಹೇಳಿದ್ರೆ ಅದು ಲೋಕಲ್ ಇಂಡಿಜಿನಿಯಸ್ ಯೂಸ್ ಎನ್ವಿರಾನ್ಮೆಂಟಲ್ ಸಪೋರ್ಟಿಂಗ್ ಆಗಿ ಯೂಸ್ ಮಾಡೋದಂದ್ರೆ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್. ಇದು ಯಾಕಪ್ಪ ಇದನ್ನ ಬ್ರ್ಯಾಂಡ್ ಇದೆ, ನೇಮ್ ಇದೆ ಅಂದ್ರೆ ಇಟ್ ಇಸ್ ಎ ಆಲ್ ವೆದರ್ ಸೋಪ್ ಅಂತ ಹೇಳ್ತಾರೆ. ಯಾಕಪ್ಪ ಆಲ್ ವೆದರ್ ಸೋಪ್ ಅಂಡ್ ಆಲ್ ಸೀಸನ್ ಸೋಪ್ ಅಂತ ಹೇಳಿದ್ರು? ಎಷ್ಟೋ ದೇಶದಲ್ಲಿ ಸುಮಾರು 6-7 ತಿಂಗಳು ಅವರು ಬಿಸಿಲೇ ಕಾಣಲ್ಲ, ಕೆಲವೊಂದು ದೇಶದಲ್ಲಿ ಸೂರ್ಯನೇ ಮುಳುಗಲ್ಲ. ಆತರ ಡ್ರೈ ವೆದರ್ ಆಗ್ಲಿ, ವಿಂಟರ್ ವೆದರ್ ಇರಲಿ, ಕೋಲ್ಡ್ ವೆದರ್ ಇರಲಿ, ಇತ್ತೀಚೆಗೆ ನಮ್ಮ ಅರ್ಧಾಂಗಿಯವರ ಸ್ನೇಹಿತರು ಯಾರೋ ಅಮೆರಿಕದಿಂದ ಬಂದಿದ್ರು. ಅವರು ಸುಮಾರು 25-30 ವರ್ಷದಿಂದ ಅಮೆರಿಕಲ್ಲಿ ಇರೋರು, ಒಂದು ಲೀಡಿಂಗ್ ಯೂನಿವರ್ಸಿಟಿಲಿ ಅವ್ರು ಕೆಲಸ ಮಾಡ್ತಾವ್ರು. ಇಲ್ಲಿ ಬಂದ ತಕ್ಷಣ ಯಾವುದೋ ಒಂದು ಮಾತಾಗ ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲಿ ಸಿಗತ್ತೆ ಅಂತ ಕೇಳಿದ್ರು ಅವ್ರು. ಅಂದ್ರೆ ನಮ್ಮವರೇ ಆಗಿರೋ ವಿದೇಶದಲ್ಲೇ ಇದ್ರು ಕೂಡ ಅದ್ರ ಮೇಲೆ ಯಾತಕ್ಕಿದೆ ಅಂದ್ರೆ ಆ ಒಂದು ಬ್ರ್ಯಾಂಡ್ ಇಮೇಜು, ಬ್ರ್ಯಾಂಡ್ ಈಕ್ವಿಟಿ ಅನ್ನೋದು ಇದ್ದೇ ಇರತ್ತೆ. ಅಂಡ್ ಮೋರ್ ಓವರ್ ಇಟ್ ಇಸ್ ಎ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಅಲ್ಲಿ ಮಾಡಿರೋ ಸೋಪ್ ಅದು. ಸೊ ಇಂಗ್ರೀಡಿಯೆಂಟ್ಸ್ ಯಾವುದೇ ಒಂದು ಮಿಶ್ರಣವಾಗ್ಲಿ, ಕಲಬೆರಕೆ ಆಗ್ಲಿ, ಅಥವಾ ಕಳ್ಳ ಸಾಗಾಣಿಕೆ ಚೀಪ್ ಆಗಿ ಮಾರ್ಬೇಕು ಅಂದ್ರೆ ಇಂತ ಎಲ್ಲ ದುರ್ವ್ಯವಸ್ಥೆ ಯಾರು ಬೇಕಾದ್ರೂ ಮಾಡ್ತಾರೆ. ಇದರಿಂದ ನಾನು ಹೇಳೋದು, ಫಸ್ಟ್ ಆಫ್ ಆಲ್ ನಮ್ಮ ಎಕಾನಮಿ ಅಥವಾ ನಮ್ಮ GST ಆಗ್ಲಿ, ನಮ್ಮ ಸೇಲ್ಸ್ ಟರ್ನ್ ಓವರ್ಗೆ ನಮ್ಮ ರಾಜ್ಯಕ್ಕೆ ಮೊಟ್ಟ ಮೊದಲು ಏಟು ಬೀಳತ್ತೆ. ಎರಡನೇದಾಗಿ ನಮ್ಮ ಮಾರ್ಕೆಟ್ ಶೇರ್ ಆಫ್ ಸೋಪ್ ಅಂತ ನಮ್ಮ ಕರ್ನಾಟಕದಿಂದ ಪ್ರೊಡ್ಯೂಸ್ ಆಗ್ತಾ ಇರೋದು ಹೇಳಕ್ಕೆ ಅಂದ್ರೆ ಲೆಕ್ಕಕ್ಕೆ ಅಂದ್ರೆ 1, 2 ಅಥವಾ ಮ್ಯಾಕ್ಸಿಮಮ್ 3 ಡಿಟರ್ಜೆಂಟ್ ಸೋಪ್ ಇರ್ಬೋದು. ಇವೆ ಎಕ್ಸಾಂಪಲ್ ಮೆಡಿಮಿಕ್ಸ್ ಅಂತ ಹೇಳ್ತಾರೆ, ಅದು ಒಂದು ಆಯುರ್ವೇದಿಕ್ ಸೋಪ್ ತರನೇನು. ಇವಾಗ ನೋಡಿ, ಯಾವುದೇ ಒಂದು ಹೋಟೆಲ್ ಹೋದ್ರೆ ಸ್ಟ್ಯಾಂಡರ್ಡ್ ಹೋಟೆಲ್ ಒಂಥರ, ಒಂದು ನಾರ್ಮಲ್ ಹೋಟೆಲ್ ಎಲ್ಲೇ ಹೋದ್ರು ಕೂಡ ಒಂದು ಟವಲ್ ಜೊತೆ ಒಂದು ಮೆಡಿಮಿಕ್ಸ್ ಸೋಪ್ ಇಟ್ಬಿಡ್ತಾನೆ ಅಷ್ಟೇ. ಇವಾಗ ತಾನು ಯಾವುದೋ ಒಂದು ಎಕ್ಸಾಂಪಲ್ ಹೇಳಿದ್ರು, ಯಾವ್ದಾದ್ರು ಒಂದು ನದಿಲಿ ಸ್ನಾನ ಮಾಡ್ಕೊಳಾಗ 5 ರೂಪಾಯಿಂದ ಸ್ಯಾಂಡಲ್ ಸೋಪ್ ಅಂತ ಹೇಳಿದ್ರು. ಸೊ ಇದೆಲ್ಲ ಮಿಸ್ಯೂಸು, ಇದೆಲ್ಲ ರಾಂಗ್ ಯೂಸ್ ಆಗಕ್ಕೆ ಇದೆಲ್ಲ ಸಾಧ್ಯತೆ ಇರತ್ತೆ. ಇವತ್ತೇ 10 ಕಡೆ ಪೊಲೀಸ್ ಏನು ನಮ್ಮ ಸರ್ಕಾರನೇ ಇದ್ರ ಬಗ್ಗೆ ನೋಟಿಫಿಕೇಶನ್ ಕೊಟ್ಟು ಯಾಕೆ ಅಲರ್ಟ್ ಯಾಕೆ ಕೊಡ್ಕೊಡಿದ್ರಿ, ಇದು ಅವಾಗ ಜನಗಳು ಎಚ್ಚರಿಕೊಳ್ತಾರೆ ಅಷ್ಟೇ ನಾ ಹೇಳೋದು. ನಿಜ ಎಕ್ಸಾಕ್ಟ್ಲಿ. ಎಸ್ ಡಾಕ್ಟ್ರೆ, ಈಗ ನಾವು ಸ್ಕಿನ್ ಮೇಲೆ ಆಗುವಂತಹ ಒಂದು ಎಫೆಕ್ಟ್ಗಳನ್ನ ನೋಡಿದ್ವಿ. ಅಂದ್ರೆ ಇದರ ಒಂದು ಮುಂದುವರೆದ ಭಾಗ ಆಗಿ ಡೂಪ್ಲಿಕೇಟ್ ಅನ್ನೋದನ್ನ ಪತ್ತೆ ಹಚ್ಚೋದೇ ಭಾರಿ ಕಷ್ಟ. ಬಟ್ ಯಾಕಂತಂದ್ರೆ ನೀವು ಹೇಳಿದ್ರಿ, ಈಗ ಸ್ಕಿನ್ ಅಲರ್ಜಿ ಆಗ್ಬೋದು, ಮತ್ತೊಂದು ಆಗ್ಬೋದು, ಬಟ್ ಅದು ಈ ಸೋಪಿಂದಾನೇ ಆಗ್ತಾ ಇದೆ. ಆಯ್ತಪ್ಪ, ಇನ್ನೇನೋ ನಾವು ಉಪಯೋಗಿಸುವಂತಹ ಫೇಸ್ ವಾಶ್ ಇಂದಾನೇ ಆಗ್ತಾ ಇದೆ, ಅಥವಾ ನಾವೇನೋ ಉಪಯೋಗಿಸುವಂತಹ ಮೈಸೂರು ಸ್ಯಾಂಡಲ್ ಪೌಡರ್ ಕೂಡ ತುಂಬ ಫೇಮಸ್. ಸೊ ಅದರಿಂದಾನೇ ಆಗ್ತಾ ಇದೆ ಅನ್ನೋದು ಕಂಡು ಹಿಡಿಯೋದು ಭಾರಿ ಕಷ್ಟ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಜನ ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅವ್ರು ಕೊಂಡುಕೊಳ್ಳುವಂತಹ ಸಂದರ್ಭದಲ್ಲಿ. ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಏನು ಹೇಳ್ತೀರಿ? ತುಂಬಾ ವರ್ಷದಿಂದ ಯೂಸ್ ಮಾಡಿ, ಇವಾಗ ನಾವು ಇಷ್ಟೊಂದು ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ, ಹಲವಾರು ನೂರಾರು ವರ್ಷದಿಂದ ನಾವು ಮೈಸೂರು ಸ್ಯಾಂಡಲ್ ಸೋಪ್ ಆಗ್ಲಿ ಅಥವಾ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ ಅಂತ. ಮುಂಚೆ ಏನೂ ಆಗ್ತಾ ಇಲ್ಲ. ನಾನು ಅವಾಗಲೇ ಹೇಳ್ತಿದ್ದೆ ನಿಮ್ಗೆ, ಕೆಲವೊಬ್ರು ಪೇಷಂಟ್ಸ್ ಬರ್ತಾರೆ, ಬಂದ್ಬಿಟ್ಟು ಸರ್ ಕಳೆದ ಒಂದು ವರ್ಷದಿಂದ ಈ ರೀತಿ ಆಗ್ತಿದೆ, ಮುಂಚೆ ಏನೂ ಆಗ್ತಾ ಇರ್ಲಿಲ್ಲ ಹಿಂಗೆ, ಅಥವಾ 1 ತಿಂಗಳಿಂದ. ಇವಾಗ ಜಸ್ಟ್ ನಾನು ಒಂದು 10 ದಿವಸದ ಹಿಂದೆ ಹೊಸ ಸೋಪ್ ತಗೊಂಡ್ಬಂದೆ ಮೈಸೂರು ಸ್ಯಾಂಡಲ್. ಅಲ್ಲಿವರೆಗೂ ನಾನು ಮೈಸೂರು ಸ್ಯಾಂಡಲ್ ಯೂಸ್ ಮಾಡ್ತಾ ಇದ್ದೆ. ಆದ್ರೆ ಇವಾಗ ನಾನು ಹೊಸ ಸೋಪ್ ತಗೊಂಡ್ಬಂದ್ಬಿಟ್ಟು ಯೂಸ್ ಮಾಡಿದಾಗಿಂದ ನನ್ನ ಸ್ಕಿನ್ ಅಲ್ಲಿ ಇಚಿಂಗ್ ಜಾಸ್ತಿ ಆಗ್ತಿದೆ, ನೆವೆ ಬರ್ತಾ ಇದೆ, ಅಥವಾ ಏನೋ ಸ್ವಲ್ಪ ಬ್ಲಡ್ ಬಂದಂಗ ಆಗ್ತಾ ಇದೆ, ಅಥವಾ ಡ್ರೈನೆಸ್ ಜಾಸ್ತಿ ಇದೆ ಅಂತ ಹೇಳೋ ಸಾಧ್ಯತೆಗಳಿರುತ್ತೆ. ಈ ರೀತಿ ಅವರು ಫಸ್ಟ್ ಸ್ಟೆಪ್ ಇದು. ಅವಾಗ ಸ್ವಲ್ಪ ರ್ಯಾಪರ್ ಎಲ್ಲ ಚೆಕ್ ಮಾಡಿ, ಮುಂಚೆ ಹೋಲೋಗ್ರಾಮ್ ಎಲ್ಲ ಹಾಕ್ತಿದ್ರು. ಕೆಲವೊಂದು ಪ್ರಾಡಕ್ಟ್ಸ್ ಗಳು ತುಂಬಾ ಡೂಪ್ಲಿಕೇಟ್ ಆಗ್ತಿರೋದ್ರಿಂದ ಶೈನಿಂಗ್ ಒಂದು ಹೋಲೋಗ್ರಾಮ್ ಅಂತ ಹಾಕ್ತಿದ್ರು. ಬಟ್ ಅದನ್ನು ಕೂಡ ಡೂಪ್ಲಿಕೇಟ್ ಮಾಡ್ತಿರೋದ್ರಿಂದ ಇವಾಗ ಅದನ್ನು ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಡೂಪ್ಲಿಕೇಟ್ ಮಾಡಿ ಹಾಕ್ತಾ ಇದ್ರು ತುಂಬಾ ಜನ, ಆ ಹೋಲೋಗ್ರಾಮ್ ಕೂಡ. ಸೊ ಆ ಲೆವೆಲ್ಗೆ ಡೂಪ್ಲಿಕೇಶನ್ಸ್ ನಡೀತಾ ಇದೆ. ಅದಕ್ಕೆ ಲೋಗೋ ಆಗ್ಲಿ ಅಥವಾ ಬ್ಯಾಚ್ ನಂಬರು, ಲೈಸೆನ್ಸ್ ನಂಬರು ಎಲ್ಲ ಚೆಕ್ ಮಾಡಿ, ಸ್ವಲ್ಪ ತುಂಬಾ ಇದಕ್ಕೇನು ದೊಡ್ಡ ಜ್ಞಾನ ಎಲ್ಲ ಬೇಕಾಗಲ್ಲ. ಜಸ್ಟ್ ಅವರು ಬಾಕ್ಸ್ ಏನಿರುತ್ತೆ, ಮೈಸೂರು ಸ್ಯಾಂಡಲ್ ಬಾಕ್ಸ್ ಹಿಂದೆ
ಏನು ಲೈಸೆನ್ಸ್ ನಂಬರ್ ಇರುತ್ತೆ, ಬ್ಯಾಚ್ ನಂಬರ್ ಇರುತ್ತೆ, ಅದನ್ನ ಅವರು ಕರೆಕ್ಟ್ ಆಗಿ ಗಮನಿಸಿದ್ರು ಅಂತ ಹೇಳಿದ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಬಿಕಾಸ್ ನಾರ್ಮಲ್ ಇರುವಂತದ್ದನ್ನ ಏನು ಒರಿಜಿನಲ್ ಇರುತ್ತೆ, ಒರಿಜಿನಲ್ ಏನ್ ಲೈಸೆನ್ಸ್ ನಂಬರ್ ಇರುತ್ತೆ, ಬ್ಯಾಚ್ ನಂಬರ್ ಇರುತ್ತೆ, ಅದನ್ನೆಲ್ಲ ಇವ್ರು ಕಾಪಿ ಮಾಡಿ ಹಾಕ್ಲಿಕ್ಕೆ ಆಗಲ್ಲ, ಅದು ಡಬಲ್ ಆಫೆನ್ಸ್ ಆಗುತ್ತೆ ಅವಾಗ. ನಿಜ ನಿಜ. ಸೊ ಅದನ್ನ ಯೂಶುವಲಿ ಅವ್ರು ಅವಾಯ್ಡ್ ಮಾಡ್ತಾರೆ. ಯಾರು ಡೂಪ್ಲಿಕೇಟ್ ಮಾಡ್ತಿದ್ದಾರೆ ಇವ್ರೇನೋ ಬೇರೆ ಹಾಕಿರ್ತಾರೆ, ಹೊರತಾಗಿ ಅಲ್ಲಿ ಒಂದ್ ಯಾವ್ದೋ ಬಾಕ್ಸ್ ಇಂದ ತಗೊಂಡ್ಬಿಟ್ಟು ಇದ್ರಲ್ಲಿ ಹಾಕ್ಲಿಕ್ಕೆ ಆಗಲ್ಲ, ಅದು ಡಬಲ್ ಆಫೆನ್ಸ್ ಆಗುತ್ತೆ. ಕರೆಕ್ಟ್. ಯಾಕಂದ್ರೆ ಇವತ್ತಲ್ಲ ನಾಳೆ ಡೆಫಿನೆಟ್ಲಿ ಅವ್ರು ಸಿಕ್ಕಾಕೊಳ್ತಾರೆ, ಅದ್ರಲ್ಲಿ ಏನ್ ಡೌಟೇ ಇಲ್ಲ. ಸಿಕ್ಕಾಕೊಂಡಾಗ ಆಫೆನ್ಸ್ ಗಳು ಡಬಲ್ ಆಗ್ಬಿಡುತ್ತೆ, ಅವಾಗ 3 ಪಟ್ಟು 4 ಪಟ್ಟು ಆಗುತ್ತೆ. ಅದಕ್ಕೆ ಸಡನ್ ಆಗಿ ಏನೋ ಚೇಂಜ್ ಆಯ್ತು, ಇಷ್ಟು ದಿನ ಯೂಸ್ ಮಾಡ್ತಿದ್ದೆ ಆದ್ರೆ ಈಗ ಚೇಂಜ್ ಆಯ್ತು ಅಂತ ಸಂದರ್ಭದಲ್ಲಿ ಅವ್ರು ಸ್ವಲ್ಪ ಚೆಕ್ ಮಾಡಿ ಒಂದ್ಸರಿ ಸ್ವಲ್ಪ ಅವರು ಸಾಮಾಜಿಕ ಕಳಕಳಿ ಪ್ಲಸ್ ಅವರ ಆರೋಗ್ಯದ ಕಳಕಳಿನೂ ಇರಬೇಕು ಅವರಿಗೆ. ಹೋಗ್ಬಿಟ್ಟು ಆ ಶಾಪ್ ನಲ್ಲಿ ಎಲ್ಲಿಂದ ತಗೊಂಡ್ರಿ, ಇದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಇಲ್ಲ ನಮ್ಗೆ ಯಾರೋ ಹೊಸ ವೆಂಡರ್ ಇದನ್ನ ಸಪ್ಲೈ ಮಾಡಿದ್ದಾರೆ, ಇಷ್ಟು ದಿವಸ ಯಾರೋ ಮಾಡ್ತಿದ್ರು ಅವ್ರು ನನಗೆ ಇಷ್ಟು ಮಾರ್ಜಿನ್ ಕೊಡ್ತಿದ್ರು, ಇವಾಗ ಈ ಹೊಸ ವೆಂಡರ್ ನನಗೆ ಜಾಸ್ತಿ ಮಾರ್ಜಿನ್ ಅಲ್ಲಿ ಕೊಟ್ಟಿದ್ದಾರೆ, ತಗೊಂಡಿದೆ ಅಂತ ಯಾರಾದ್ರೂ ಪ್ರಾವಿಷನ್ ಸ್ಟೋರು ಕಿರಾಣಿ ಶಾಪ್ನವ್ರು ಹೇಳಿದ್ರು ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ಡೌಟ್ ಶುರು ಆಗ್ಬೇಕು. ಕರೆಕ್ಟ್ ಕರೆಕ್ಟ್. ಎಸ್ ನಿಜ. ಓಕೆ ವಕೀಲ್ರಿ, ಏನು ಅಂತಂದರೆ ಒಂದು ಕಡೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಅದ್ರ ಜೊತೆಗೆ ಪ್ರಾರಂಭದಲ್ಲಿ ಗೊತ್ತಾಗೋದು ಫಸ್ಟ್ ನನ್ನ ಪ್ರಕಾರ ಗ್ರಾಹಕರಿಗೇನೆ. ನಾನು 10 ವರ್ಷದಿಂದ 5 ವರ್ಷದಿಂದ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ ಅಂತಂದಾಗ ಮೊದಲದು ನನಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಅಲ್ಲಿ ತೊಗೊಳೋದನ್ನ ಅವಾಯ್ಡ್ ಮಾಡ್ತಾರೆ, ಅಥವಾ ಎಲ್ಲಿ ಅವರಿಗೆ ಪ್ರಾಬ್ಲಮ್ ಆಯಿತು ಅಲ್ಲಿ ತೊಗೊಳೋದು ಅವಾಯ್ಡ್ ಮಾಡ್ತಾರೆ, ಅಥವಾ ಬ್ರ್ಯಾಂಡ್ನೇ ಚೇಂಜ್ ಮಾಡಿಬಿಡ್ತಾರೆ, ಯಾಕೋ ಇದು ಸರಿ ಬರ್ತಾ ಇಲ್ಲ ಬೇರೆ ಸೋಪಿಗೆ ಹೋಗೋಣ ಅಂತ ಬದಲಾವಣೆಗೆ ಹೋಗ್ಬಿಡ್ತಾರೆ, ಶಿಫ್ಟ್ ಆಗ್ತಾರೆ ಒಂದು ಬ್ರ್ಯಾಂಡಿಂದ ಇನ್ನೊಂದು ಬ್ರ್ಯಾಂಡಿಗೆ. ಇದನ್ನು ಮಾಡೋದ್ರ ಜೊತೆಗೆ ಅವರ ಮೊದಲ ಒಂದು ಆದ್ಯ ಕರ್ತವ್ಯಗಳು ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಸೊ ಅವ್ರಿಗೇನಾದ್ರು ಈ ಥರದ ಸಮಸ್ಯೆಗಳು ಆದ ಸಂದರ್ಭದಲ್ಲಿ ಏನು ಮಾಡಬಹುದು, ಗ್ರಾಹಕರಿಗಿರುವಂಥ ಉದಾಹರಣೆ ಕೊಡ್ಬೋದಾ? ಹೇಳಿ ಸರ್, ಹೇಳಿ ಕೃಷ್ಣ ಸರ್, ಹೇಳಿ. ನಾನು ನಿನ್ನೆ ನನ್ನ ಫ್ಯಾಮಿಲಿ ಜೊತೆ ನನ್ನ ಮಕ್ಕಳ ಜೊತೆ ಯಾವುದೋ ಒಂದ್ ಕಡೆ ಡಿನ್ನರ್ ಹೋಗಿದ್ವಿ. ಸರಿ, ಡಿನ್ನರ್ ಹೋದಾಗ ಗೊತ್ತಲ್ಲ, ಏನೋ ಒಂದೊಂದಾಗ ಒಂದು ಸ್ಟಾರ್ಟರ್ಸ್ ಆಗ್ಲಿ, ಒಂದು ಸೂಪ್ ಆಗ್ಲಿ, ಏನೋ ಒಂದು ಐಟಮ್ ಹೇಳ್ತೀರಾ ಅದು ಇದು. ನಾ ಯಾವುದೋ ಒಂದು ಐಟಮ್ ತಿಂದಾಗ ಸಿಂಪಲ್ ಯಾವುದೋ ಒಂದು ಸ್ಪ್ರಿಂಗ್ ರೋಲ್ಸ್ ಅಂತ ಹೇಳಿದ್ವಿ. ಯೂಶಲ್ ಎಲ್ಲೋದ್ರು ಕೂಡ ಅದನ್ನ ಆಸೆ ಪಟ್ಟು ಚೆನ್ನಾಗಿರತ್ತೆ ಅಂತ ತಿಂತಾರೆ. ನಾವು 5 ಜನ ತಿನ್ನಲು ಬಾಯಿಗೆ ಹಾಕೊಂಡಾಗ ಅದ್ಯಾಕೋ ಅದರದ್ದು ಸ್ವಾದ, ಅದರದ್ದು ಪರಿಮಳ ನಮಗೆ ಸರ್ಬರ್ಲಿಲ್ಲ. ನಾನು ಯಾಕೋ ಅನುಮಾನ ಪಟ್ಟೆ, ಇದ್ಯಾವುದೋ ಇದು, ಅದು ಒಳ್ಳೆ 5 ಸ್ಟಾರ್ ಹೋಟೆಲ್ ತರಾನೇ ಅದು, ಅಲ್ಲಿ ಈ ತರ ಯಾವ್ದಾದ್ರು ಕಳಪೆಯದಲ್ಲಿ ಆಯಿಲ್ ಗೀಲ್ ಮಾಡಿರೋದು ನಂಗೆ ಅನುಮಾನ, ಅಥವಾ ಏನಾದ್ರು ನಮ್ಗೇನೋ ಚೀಟ್ ಮಾಡಿ ಕೊಡ್ತಾರ ಅಂತ ಬಿಟ್ಟು ನಾನು ಕೊನೆಗೆ ಬಿಡ್ಲಿಲ್ಲ. ಬಿಲ್ ಪೇ ಮಾಡಿದ್ರು ಸರ, ನಾವು ಚೆಫ್ ಅನ್ನೇ ಕರಿ ಅಂತ ಹೇಳ್ಬಿಟ್ಟು ಆ ಚೀಫ್ ಚೆಫ್ ಅನ್ನೇ ಕರೆದು ನಾವು ಮಾತಾಡಿಸ್ದೆ. ನೋಡಪ್ಪ ಇದು ಯಾವುದ್ರಲ್ಲಿ ಮಾಡಿದ್ದು, ಇದು ಬಾಯ್ ಬಿಟ್ಟು ಹೇಳು ಅಂತ ಹೇಳ್ದೆ. ಈ ತರ ಏನೋ ಹೇಳ್ದೆ. ನೋಡಿದ್ರೆ 5 ಸ್ಟಾರ್ ಹೋಟೆಲ್ ಇದು ಸನ್ಫ್ಲವರ್ ಆಯಿಲ್ ಅಂದ. ಏನಯ್ಯ ಇದು ಸನ್ಫ್ಲವರ್ ಆಯಿಲ್? ನಾವು ತಿಂದಿದ್ವಿ ರಿಫೈನ್ಡ್ ಆಯಿಲ್, ನೋಡಿ ಸನ್ಫ್ಲವರ್ ಇದು ಅಲ್ಲ, ಇದು ಬೇರೆ, ಏನ್ ಬಾಯ್ ಬಿಟ್ಟು ಹೇಳುಂದೆ. ಅದ್ರ ಇದೆ ಸರ್, ಇದು ಮಾಡಿದ್ದು, ಇದು ಸರಿ ಹೋಗ್ಲಿಲ್ವಾ ಸರ್ ಅಂದ. ಇಲ್ಲ ನಾ ಬೇಕಾದ್ರೆ ಮಾಡ್ಕೊಡ್ತಿ. ಇಷ್ಟೆಲ್ಲ ತಿಂದಾದ್ಮೇಲೆ ನಾವೇನೇ ತಿರುಗಿ ಬೇರೆ ಕೇಳೋದು? ನಾವು ಕೇಳಬೇಕು ಮೇಡಮ್. ನಾವು ಕೇಳಲಿಲ್ಲ ಅಂತ ಹೇಳಿದ್ರೆ ಅವ್ರು ಹಂಗೆ ಕಂಟಿನ್ಯೂ ಆಗುತ್ತೆ. ಆಮೇಲೆ ಅವ್ನು ಹೇಳ್ದವನು, ಸರ್ ಇನ್ ಮುಂದಕ್ಕೆ ಈ ಪ್ರಾಡಕ್ಟ್ ಮಾಡ್ಬೇಕು ಅಂದ್ರೆ ನಾ ಅದನ್ನ ಯೂಸ್ ಮಾಡಲ್ಲ ಅಂತ ಅವನು ಸಾರಿ ಅಂತ ತಪ್ಪಾಯ್ತು ಅಂತ ಒಪ್ಕೊಂಡು ಬೇಕಾದ್ರೆ ನಾ ಬಿಲ್ ಅದನ್ನ ರೆಡ್ಯೂಸ್ ಮಾಡ್ತಿದ್ದ ಅದನ್ನು ಹೇಳ್ದ ಮೇಡಮ್. ಎಕ್ಸಾಕ್ಟ್ಲಿ, ನಾವು ಕೇಳುವಂತ ಮನಸ್ಥಿತಿ ಪಡೆದುಕೊಳ್ಬೇಕು. ಎಸ್ ಈಗ ಮಂಜೇಗೌಡ್ರು ನೋಡಿ, ಯಾವ್ದಾದ್ರು ಪ್ರಾಡಕ್ಟ್ ನಮಗೆ ನಕಲಿ ಅನ್ಸಿದ್ರೆ ಮೊದಲು ನಮ್ಗೆ ಅನ್ನಿಸ್ಬೇಕದು, ಸಮ್ಟೈಮ್ಸ್ ಗೊತ್ತಾಗೋದಿಲ್ಲ. ಎಕ್ಸಾಕ್ಟ್ಲಿ, ಅನುಮಾನ ಬಂತ ಅಥಾರಿಟಿ ಮೊದಲು ಕಂಪ್ಲೇಂಟ್ ಮಾಡಬೇಕು. ಅಥಾರಿಟಿ ಮೀನ್ಸ್ ನಾಟ್ ಫಸ್ಟ್ ಟು ದ ಗೌರ್ಮೆಂಟ್ ಅಥಾರಿಟಿ, ಮೀನ್ಸ್ ಲೈಕ್ ಪೊಲೀಸ್ ಆರ್ ಕನ್ಸಲ್ಡ್ ಇನ್ವೆಸ್ಟಿಗೇಷನ್, ಇದಲ್ಲ. ಮೊದಲು ಆ ಪ್ರಾಡಕ್ಟ್ನ ಯಾರು ಕೊಡ್ತಾರೆ ಫಸ್ಟ್ ಅವರಿಗೆ ನಾವು ಅದನ್ನ ತಲುಪಿಸ್ಬೇಕು. ಅವ್ರು ಮೊದಲು ಸೀರಿಯಸ್ ಆಗಿ ತಗೊಳ್ತಾರೆ 100%. ಯಾಕೆಂದ್ರೆ ಅವ್ರು ಬಂಡವಾಳ ಹಾಕಿರ್ತಾರೆ, ಒಂದು ಯೂನಿಟ್ನ ನಡೆಸ್ತಿರ್ತಾರೆ, ಲಕ್ಷ ಕೋಟಿಗಟ್ಟಲೆ ಹೂಡಿಕೆ ಮಾಡಿರ್ತಾರೆ, ಅವ್ರು ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದ್ರೆ ಅವರು ವ್ಯಾಪಾರ ಹಾಳಾಗುತ್ತೆ. ಈಗ ನೋಡಿ ಗೌರ್ಮೆಂಟ್ ಎಷ್ಟೋ ಸರಿ ಅವ್ರ ಬ್ರಾಂಡೆಡ್ ಅಲ್ಲೇನೆ ಒಂದಷ್ಟು ಲೋಪದೋಷಗಳಿರುತ್ತೆ. ಸೊ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ, ಅಥವಾ ಇನ್ನೇನೋ ಪ್ಯಾಕಿಂಗ್ ಅಲ್ಲಿ ಸಮಸ್ಯೆ ಆಗಿರುತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾರೆ ಅವರು. ಹೌದು ನೋಡಿ, ಅಲ್ಲಿ ಕೂಡ ಕ್ವಾಲಿಟಿ ಕಂಟ್ರೋಲರ್ ಅಂತ ಇಟ್ಟಿರ್ತಾರೆ ಪ್ರತಿ ಪ್ರಾಡಕ್ಟಿಗೆ, ಮೆಡಿಸಿನ್ ಇಂದ ಹಿಡಿದು ಒಂದು ನೂಲ್ವರೆಗೂ ಕೂಡ. ಈಗ ಕೆಲವು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಮಾಡಬೇಕು ಅಂತ ನೂಲು ಕೂಡ ಚೆಕ್ ಆಗೇ ಬರೋದು, ಸುಮ್ಮನೆ ಬರೋಲ್ಲ ಆಚೆ. ಕ್ವಾಲಿಟಿ ಕಂಟ್ರೋಲ್ ಇರ್ತಾರೆ, ಅದ್ರ ನಡುವೆನೂ ಮಿಸ್ ಆಗಿ ಯಾವುದೊಂದು ಬರ್ತದೆ, ಗಮನಕ್ಕೆ ತರಬೇಕು. ಅಥವಾ ನಕಲಿ ಬಳಸ್ತಾ ಇದ್ದೀನಿ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಫೀಲ್ ಸಿಗುತ್ತೆ ಅವ್ರಿಗೆ, ಇದೆಲ್ಲ ಯಾಕೋ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಮೊದಲು ಆ ಮ್ಯಾನುಫ್ಯಾಕ್ಚರರ್ಗೆ ಅದ್ರ ಗಮನಕ್ಕೆ ತರಬೇಕು, ಅಥವಾ ಸರ್ವಿಸ್ ಪ್ರೊವೈಡರ್ ಗಮನಕ್ಕೆ ತರಬೇಕು. ಅಲ್ಲಿ ಕೊಟ್ಟ ನಂತರ ಇನ್ನೂ ಡೌಟ್ ಇದೆಯಾ, ನಿಮಗೆ ಕ್ಲಾರಿಟಿ ಇದೆಯಾ, ಅಥಾರಿಟಿಗೆ ನೇರವಾಗಿ ಕಂಪ್ಲೇಂಟ್ ಕೊಡಬಹುದು. ನೇರವಾಗಿ ಅಥಾರಿಟಿಗೆ, ಪೊಲೀಸ್ ಇದೆ, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಯಾವುದೆಲ್ಲ ಇದೆ ಅವ್ರಿಗೆ ಕೊಡ್ಬೋದು. ಕನ್ಸ್ಯೂಮರ್ ಕೋರ್ಟ್ ಇದೆ, ನೇರವಾಗಿ ಕನ್ಸ್ಯೂಮರ್ ಕೋರ್ಟಲ್ಲಿ ಹೋಗಿ ಫೈಲ್ ಮಾಡಬಹುದು. ನೀವು ನಕಲಿ ಪ್ರಾಡಕ್ಟ್ನ ಮಾರ್ತಾ ಇದ್ದೀರಿ ಅಂದರೆ ಅಲ್ಲಿಗೆ ಹೋಗಬಹುದು ನೇರವಾಗಿ. ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ಸ್ ಎಂತ ಅಂದರೆ ಸ್ವಲ್ಪ
ನಾನು ಖರ್ಚು ಮಾಡ್ತೀನಿ ಅಥವಾ ನನಗೆ ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನೇರವಾಗಿ FSL ಕೂಡ ಕಳಿಸ್ಬಹುದು ಥ್ರೂ ಅಥಾರಿಟಿ ಆರ್ ಡೈರೆಕ್ಟ್ಲಿ ಪ್ರೈವೇಟ್ ಲ್ಯಾಬ್ಗಳಿದ್ದಾವೆ, ಓಕೆ, ಅಲ್ಲಿಗೆ ಕಳಿಸ್ಬಹುದು. ಅಲ್ಲಿಗೆ ಕಳಿಸಿದ್ರೆ ಅವ್ರೇನು ಮಾಡ್ತಾರೆ, ಅದರಲ್ಲಿ ಕಾಂಬಿನೇಷನ್ ಏನಿದೆ, ಕೆಮಿಸ್ಟ್ರಿ ಏನಿದೆ ಆ ಪ್ರಾಡಕ್ಟಲ್ಲಿ, ಒರಿಜಿನಲ್ ಏನಿದೆ ಅದನ್ನು 100% ಚೆಕ್ ಮಾಡಿ ಕೊಡ್ತಾರೆ. ನಿಮಗೆ ಯಾವುದೇ ಪ್ರಾಡಕ್ಟ್ ಆದರೂ ಸರಿ ಓಕೆ ಕೊಡ್ತಾರೆ, ಅದು ಸಿಗ್ತದೆ ಜನಕ್ಕೆ, ಅದು ತಗೋಬಹುದು. ಇನ್ನು ಈ ಪರ್ಟಿಕ್ಯುಲರ್ ಈ ವಿಚಾರಕ್ಕೆ ಬಂದರೆ, ಈಗ ಸರ್ಕಾರ ಈಗ ಅಲ್ಲಿ ಏನು ಸೀಸ್ ಮಾಡಿದ್ದಾರೆ ಅದನ್ನು ಇಮಿಡಿಯೇಟಾಗಿ ಇದಕ್ಕೆ ಕಳಿಸ್ಬೇಕು, FSLಗೆ ಕಳಿಸ್ಬೇಕು. ಹೈದರಾಬಾದಲ್ಲೇ ಇದೆ, ನಮ್ಮ ಸ್ಟೇಟಲ್ಲಿದೆ, ಮಡಿವಾಳದಲ್ಲಿ, ಎಲ್ಲೋ ಒಂದು ಕಡೆ ಇವಾಗ ಅದನ್ನು ಕಳಿಸ್ಬೇಕು. ಅದಕ್ಕೊಂದು ಕಮಿಟಿ ಮಾಡಬೇಕು. ಯಾಕೆ ಅಂತಂದರೆ ಈಗ ಗೌರ್ಮೆಂಟ್ ಅಥಾರಿಟಿಗಳಲ್ಲಿ ಗೌರ್ಮೆಂಟ್ ಇಂಡಸ್ಟ್ರಿಗಳಲ್ಲಿ ಇವತ್ತು ಯಾವುದೂ ಇಲ್ಲ. ನಿಮಗೆ ಗೊತ್ತಿದೆ ಎಷ್ಟೆಲ್ಲ ಇಂಡಸ್ಟ್ರಿಗಳಿದ್ವು, ಸಾರ್ವಜನಿಕ ಉದ್ದಿಮೆಗಳು ಒಂದೂ ಇಲ್ಲ ಇವತ್ತು, ಎಲ್ಲವೂ ಲಾಸಲ್ಲಿ ಮುಚ್ಚಿ ಹೋದ್ವು. ಇವತ್ತು ನಮ್ಮದು ಜಾಗ್ರಫಿಕಲ್ ಇಂಡಿಕೇಶನ್ ಇದೆ, ವಿಶ್ವದಾದ್ಯಂತ ಹೆಸರಿದೆ, ಒಂದು ಪ್ರಾಡಕ್ಟ್ ಉಳ್ಕೊಂಡಿದೆ, ಅದು ಲಾಭದಲ್ಲಿದೆ. ಮೈಸೂರು ಸ್ಯಾಂಡಲ್ ಕಾಂಟ್ರಾಕ್ಟ್ ಎಂಪ್ಲಾಯರ್ಸ್ ಈಗ ಅಲ್ಲಿ ಜಾಸ್ತಿ ಆಗಿದ್ದಾರೆ, ಆದರೂ ಕೂಡ ನಡೀತಾ ಇರೋ ಒಂದು ಸಂಸ್ಥೆಯನ್ನು ನಾವು ಸಾರ್ವಜನಿಕ ಉದ್ದಿಮೆನ ಒಂದು ಕಡೆ ಉಳಿಸ್ಕೋಬೇಕು. ಇನ್ನೊಂದು ನಮ್ಮ ಹೆಸರಿದೆ. 2023ರಲ್ಲಿ ಅತಿ ಹೆಚ್ಚು ಲಾಭ ಬಂದಿದೆ ಮೊಟ್ಟ ಮೊದಲ ಬಾರಿಗೆ. ಸೊ ಅದನ್ನ ಇನ್ನೂ ಕೂಡ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ಮೊನ್ನೆ ತಾನೇ MB ಪಾಟೀಲ್ ಅವರು ಹೇಳ್ಕೊಂಡಿದ್ರು. ಹೌದು, ಈಗ ಅದನ್ನ ಉಳಿಸ್ಕೋಬೇಕು ಅಂದ್ರೆ ನಮ್ಮಲ್ಲಿ ಯಾರಾದರೂ ಅಲ್ಲಿ ಈಗ ಈ ಕೇಸ್ ಇವಾಗ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ, ಅದು ಮಾಳಕವಾಡ ಅದು ಸ್ಟೇಷನಲ್ಲಿ, ಅಲ್ಲಿ ಹೈದರಾಬಾದಲ್ಲಿ ರಿಜಿಸ್ಟರ್ ಆಗಿದೆ. ಈಗ ಜ್ಯೂರಿಸ್ಡಿಕ್ಷನ್ ಅವರಿಗೆ ಬರ್ತದೆ. ಅಲ್ಲಿ ಅವ್ರು ಏನು ಮಾಡ್ತಾರೆ, ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಇರೋ ಉದ್ಯಮಿ ಅಥವಾ ಅಲ್ಲಿ ನಕಲಿ ಮಾಡ್ತಾ ಇರ್ತಕ್ಕಂಥ ಉದ್ಯಮಿ ಏನಿದ್ದಾನೆ, ಇಬ್ರು ಸಿಕ್ಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರು ಇವಾಗ ಅಲ್ಲಿ ಅಥಾರಿಟಿಗಳನ್ನ ಅವ್ರು ಕಂಟ್ರೋಲ್ ತಗೊಳ್ಬಹುದು. ದುಡ್ಡಿರೋರು, ಅವ್ರಿಗೆ ಬೇರೆ ಬೇರೆ ಕನೆಕ್ಷನ್ಸ್ ಇರ್ಬೋದು, ಪೊಲಿಟಿಷಿಯನ್ ಕನೆಕ್ಷನ್ಸ್ ಇರಬಹುದು, ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಅದನ್ನು ಆಮೇಲೆ ಅಲ್ಲಿಂದನೇ ಕೂಡ ಕೇಸನ್ನು ಇಲ್ಲಿ ತರಿಸ್ಕೊಳ್ಳೋಕೆ ಅವಕಾಶ ಇದೆ. ಈಗ ಹೌದು, ಇಲ್ಲಿ ನಮ್ಮಲ್ಲಿ ಹಿಜಾಬ್ ವಿಚಾರ ಬಂದಾಗ ಮದುರೆಯಲ್ಲಿ ಯಾರೋ ಒಬ್ಬ ಮುಸ್ಲಿಂ ಮುಖಂಡ ಧಮಕಿ ಹಾಕಿದ ಜಡ್ಜ್ಗಳಿಗೆ ಕೊಲೆ ಮಾಡಿಬಿಡ್ತೀನಿ ಅಂತ, ಆ ಕೇಸ್ನ ಇಲ್ಲಿಗೆ ಟ್ರಾನ್ಸ್ಫರ್ ತರಿಸ್ಕೊಂಡ್ರು. ಇಲ್ಲಿ ನಮ್ಮ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ತರಿಸ್ಕೊಂಡ್ರು. ಕೇಸನ್ನು ಕೂಡ ಟ್ರಾನ್ಸ್ಫರ್ ತರಿಸ್ಕೊಳ್ಬಹುದು. ಆಗಲಿಲ್ವಾ, ಇಲ್ಲಿಂದ ಕಮಿಟಿ ಮಾಡಿ ಅಲ್ಲಿಗೆ ನೇಮಕ ಮಾಡಿ ಅದನ್ನು ಕಂಪ್ಲೀಟ್ ಫಾಲೋ ಅಪ್ ಮಾಡಬೇಕು. ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು, ನಮ್ಮಲ್ಲಿಂದನೇ ಒಬ್ಬರನ್ನೇ ಕೋರ್ಟಲ್ಲಿ ವಾದ ಮಾಡಲಿಕ್ಕೆ ಸ್ಟೇಟ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲಿ ಮಾಡಿಕೊಡ್ಬೇಕು. ಇದನ್ನ ಮಾಡಲಿಲ್ಲ ಅಂತ ಅಂದರೆ ಅವ್ರಿಗೆ ಶಿಕ್ಷೆ ಆಗೋಲ್ಲ, ನಾಳೆ ಇನ್ನೊಬ್ಬನಿಗೆ ಧೈರ್ಯ ಬರ್ತದೆ. ಮೈಸೂರು ಸ್ಯಾಂಡಲ್ ನಾವೇನು ಬೇಕಾದ್ರೂ ಮಾಡಬಹುದು. ಗೌರ್ಮೆಂಟ್ ಸರ್ಕಾರಿ ಸ್ವಾಮ್ಯದ ಇದನ್ನೇ ಮಾಡಿದೀವಿ ಅಂತ ಅಂದಮೇಲೆ ಇನ್ನು ಯಾವ್ದು ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಧೈರ್ಯ, ಧೈರ್ಯ ಬಂದ್ಬಿಡುತ್ತೆ. ಎಸ್ ಸುನೀಲ್ ಅವ್ರೆ, ಈಗ ನೋಡಿ ಅರಸರ ಕಾಲದಲ್ಲಿ ಆರಂಭವಾದಂತಹ ಈ ನಮ್ಮ ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿ ಏನಿದೆ, ಅಥವಾ ಅನೇಕ ಜನರಿಗೆ ಕೆಲಸ ಕೊಟ್ಟಂತಹ ಈ ಫ್ಯಾಕ್ಟರಿ ಇತ್ತೀಚಿನ ವರ್ಷಕ್ಕಷ್ಟೇ ನಾವು ಲಾಭ ನೋಡ್ತಾ ಇದ್ವಿ. ಕಳೆದ ವರ್ಷ ಅತಿ ಹೆಚ್ಚು ಉತ್ಪಾದನೆ ಆಗಿದೆ, ಅತಿ ಹೆಚ್ಚು ಲಾಭ ಬಂದಿದೆ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ಅಟ್ ದ ಸೇಮ್ ಟೈಮ್ ನಮ್ಮ ಹತ್ರ ಗಂಧದ ಮರಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋದೊಂದು ಆತಂಕಕಾರಿ. ಇದನ್ನ ಸರಿದೂಗಿಸ್ಕೊಂಡು ಹೋಗೋದೇ ಫಸ್ಟ್ ಆಫ್ ಆಲ್ ಸವಾಲಿನ ಸಂಗತಿ. ಅಂಥದ್ರಲ್ಲಿ ಇದೇ ಪ್ರಾಡಕ್ಟ್ನ ಇದೇ ಫೀಚರ್ ಇಟ್ಕೊಂಡು ಡೂಪ್ಲಿಕೇಟ್ ಕೊಡೋದಕ್ಕಾಗೋದಿಲ್ಲ. ಅದು ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ, ಅಥವಾ ಅಲ್ಲಿ ಉಪಯೋಗಿಸುವಂತಹ ವಸ್ತುಗಳು ಕೂಡ ಅಷ್ಟೇ ಕೆಮಿಕಲ್ ಬೇಸ್ಡ್ ಆಗೇ ಇರುತ್ತೆ. ಸೊ ಇದನ್ನು ಕಂಟ್ರೋಲಿಗೆ ತರೋದಕ್ಕೆ ಅಂತಂದರೆ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಇದನ್ನ ತಡೆಯುವಲ್ಲಿ. ಸೊ ಅಂತಿಮವಾಗಿ ನಕಲಿ ಬ್ರ್ಯಾಂಡ್ಗಳ ಬಗ್ಗೆ ಏನು ಹೇಳ್ತೀರಿ? ಸೊ ಹೇಳಬೇಕಂದ್ರೆ ನೀವು ಜಸ್ಟ್ ಮೆನ್ಷನ್ ಮಾಡಿದ್ರಿ ಗಂಧದ ಮರಗಳ ಬಗ್ಗೆ. ಸರ್ಕಾರ ಈ ಕಳೆದ ವರ್ಷಗಳಲ್ಲಿ ಒಂದು ಅಭಿಯಾನ ಕೂಡ ಮಾಡಿತ್ತು, ಗಂಧದ ಮರಗಳನ್ನ ಬೆಳೆಸಿ ನಮಗೆ ಸಪೋರ್ಟ್ ಮಾಡಿ ಅಂತ. ಯಾಕಂದ್ರೆ ಈ ಒಂದು ರಾ ಮೆಟೀರಿಯಲ್ಸ್ ಸಿಗ್ತಿಲ್ಲ. ಸೊ ಹಾಗಾಗಿ ಸ್ಪೆಷಲ್ ಟ್ರೈನಿಂಗ್ಸ್ಗಳನ್ನ ಕೊಟ್ಟು ಸ್ಪೆಷಲ್ ಅವ್ರಿಗೆ ಹೇಗೆ ಮರಗಳನ್ನ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಟ್ರೈನಿಂಗ್ ಮಾಡ್ತಿತ್ತು. ಬಟ್ ಏನೋ ಗೊತ್ತಿಲ್ಲ SDPL ಏನಾಗಿದೆ ಅಂತ. ಬಟ್ 10 months ಮುಂಚೆ ಕೂಡ ಒಂದಷ್ಟು ಹಗರಣಗಳನ್ನ ನೋಡಿದ್ವಿ. ಸೊ ಟೆಂಡರ್ ವಿಷಯದಲ್ಲಿ ಆಗಿರ್ಬೋದು, ರಾ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ತಿರೋದ್ರ ಬಗ್ಗೆ ಆಗಿರ್ಬೋದು. ಅವಾಗೆಲ್ಲ ಒಂದ್ ಕಡೆ ಓಕೆ ಫೈನ್, ಏನೋ ಸರಿ ಹೋಗುತ್ತೆ ಅನ್ನೋ ಥರ ಇತ್ತು. ಬಟ್ ಆದರೆ ಇವಾಗ ಕಂಪ್ಲೀಟ್ ಇಡೀ ಸೋಪೇ ನಕಲಿಯಾಗಿ ಬರ್ತಿದೆ. ಇದು ಒಂದು ಕಡೆ ಆರೋಗ್ಯ ವಿಷಯ ಆಗಿರ್ಬೋದು, ಅಥವಾ ನ್ಯಾಯಾಂಗ ಒಂದು ಪರಿಸ್ಥಿತಿಯಲ್ಲಿ ಬರೋದಾಗಿರ್ಬೋದು, ಇದೆಲ್ಲ ಬಿಟ್ಟು ಯೋಚನೆ ಮಾಡಿದ್ರೆ ಕನ್ನಡಿಗರಿಗೆ ಅಥವಾ ಕನ್ನಡದವ್ರಿಗೆ ಅಥವಾ ನಮ್ಮ ಮೈಸೂರಿನ ಭಾಗದವ್ರಿಗೆ ಮೊದಲಿಗೆ ಇದೊಂದು ಭಾವನಾತ್ಮಕ ವಿಷಯ. ಯಾಕಂದ್ರೆ ಮೈಸೂರು ಸ್ಯಾಂಡಲ್ ಅನ್ನೋದು ಸರ್ ಹೇಳ್ದಂಗೆ ಇವತ್ತು ಯಾವುದೋ ಒಂದು ಸೋಪ್ ಇಡೀ ನಮ್ಮ ದೇಶದಾದ್ಯಂತ ಒಂದು ನಗರನ ಪ್ರಾತಿನಿಧ್ಯ ಮಾಡ್ತಿದೆ ಅಂತಂದ್ರೆ ಅದು ಮೈಸೂರು ಸ್ಯಾಂಡಲ್. ಸೊ ಆ ಒಂದು ಸೋಪೇ ಇವತ್ತು ನಕಲಿ ಆಗಿದೆ ಅಂದ್ರೆ ಅದು ತುಂಬಾ ಬೇಜಾರದ ಸಂಗತಿ. ಈ ಒಂದು ವಿಷಯದಲ್ಲಿ ಸರ್ ಹೇಳ್ದಂಗೆ ಗೌರ್ಮೆಂಟ್ ಇದನ್ನ ತುಂಬಾ ಯಾವುದೋ ಒಂದು ಅಥಾರಿಟಿ ಕೊಟ್ಟು ಅಥವಾ ಹೈದರಾಬಾದ್ನಲ್ಲಿ ಇನ್ವೆಸ್ಟಿಗೇಷನ್ ಆಗೋ ಬದಲು ನಮ್ಮಲ್ಲಿ ಇದನ್ನ ಸರಿಪಡಿಸಿ
ಪಡಿಸ್ಕೊಂಡ್ರೆ ಅಥವಾ ಇಲ್ಲಿರೋ ಜನಗಳಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆದ್ರೆ, ಅಥವಾ ನೀವು ಹೇಳ್ದಂಗೆ ನಾಳೆ ಇನ್ಯಾರಿಗೂ ಇದನ್ನ ಮಾಡಬೇಕು ಅನ್ನೋ ಒಂದು ಧೈರ್ಯ ಕಡಿಮೆ ಆಗುತ್ತೆ. ಅದನ್ನ ಕಡಿಮೆ ಮಾಡಿದ್ರೆ ನಮ್ಮ ಒಂದು ಗೌರವ ಜಾಸ್ತಿ ಆಗುತ್ತೆ. ಡಾಕ್ಟರ್, ಅಂತಿಮವಾಗಿ ಏನ್ ಹೇಳ್ತೀರಿ? ನಕಲಿ ಬ್ರಾಂಡ್ಗಳ ಬಗ್ಗೆ ಹುಷಾರಾಗಿರ್ಬೇಕು ಜನ, ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಹೆಲ್ದಿ ಆಗಿರ್ಬೇಕು ಅಂತಂದ್ರೆ. ಅದು ಬಿಡಿ, ಸೊಪ್ಪಿಂದ ಹಿಡಿದು ಎಲ್ಲಾನು ಕಲಬೆರಕೆ ಆಗ್ತಾ ಇದೆ ಇತ್ತೀಚೆಗೆ. ಚರಂಡಿ ನೀರಲ್ಲಿ ಸೊಪ್ಪು ತಯಾರಿಸಿ ಮಾರಾಟ ಮಾಡ್ತಾರೆ, ಅದನ್ನೆಲ್ಲ ನಾವು ಚೆಕ್ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಕಣ್ಣಳತೆ ಕಾಣಿಸುವಷ್ಟಾದ್ರೂ ನಾವು ಚೆಕ್ ಮಾಡಬೇಕಾಗತ್ತೆ, ಹುಷಾರಾಗಿರ್ಬೇಕಾಗತ್ತೆ. ಏನ್ ಹೇಳ್ತೀರಿ ಅಂತಿಮವಾಗಿ? ಖಂಡಿತವಾಗ್ಲೂ ಇರಬೇಕಾಗುತ್ತೆ. ಸೊ ಇವತ್ತೇನು ಈ ಮಾಧ್ಯಮ ಥ್ರೂ ನಾವು ಹೇಳ್ತಾ ಇದ್ದೇವೆ, ಸಿಂಪಲ್ ಚಿಕ್ಕ ಚಿಕ್ಕ ಚೇಂಜಸ್ ಏನಾದ್ರು ಕಾಣಿಸ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ಜಸ್ಟ್ ಆ ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡ್ಬಿಟ್ಟು ಬೇರೆ ತಗೊಂಡು ಹೋಗೋಣ ಅಥವಾ ಬೇರೆ ಶಾಪಿಗೆ ಹೋಗೋಣ ಅನ್ನೋಕ್ಕಿಂತ ಸ್ವಲ್ಪ ಚಿಕ್ಕ ಆಕ್ಷನ್ಸ್ ಗಳನ್ನ ತಗೊಂಡ್ರೆ ನಮ್ಮ ಆರೋಗ್ಯನೂ ಕೂಡ ನಾವು ಕಾಪಾಡ್ಕೊಳ್ಬಹುದು. ಬೇರೆ ಎಷ್ಟೊಂದು ಜನರು ಅದನ್ನ ಇವಾಗ ನೋಡಿ, ಕೆಲವೊಬ್ರದ್ದು ಸ್ಕಿನ್ ಇಮ್ಯುನಿಟಿ ಕಡಿಮೆ ಇರಬಹುದು, ಅದನ್ನ ಯೂಸ್ ಮಾಡಿದ ತಕ್ಷಣ ತೊಂದರೆ ಆಗ್ಬಹುದು. ನೋಡಿ, ಈ ಕೆಮಿಕಲ್ಸ್ ಗಳಿಂದ ಕಾರ್ಸಿನೋಜೆನಿಕ್ ಇದಲ್ಲ, ಕ್ಯಾನ್ಸರ್ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ನಾವೇನ್ ಜಸ್ಟ್ ಸ್ಕಿನ್ ಡಿಸೀಸ್, ಸ್ಕಿನ್ ಅಲರ್ಜಿ ಬಗ್ಗೆ ಮಾತಾಡ್ತಿದ್ವಿ, ಸ್ಕಿನ್ ಕ್ಯಾನ್ಸರ್ ಕೂಡ ಆಗ್ಬೋದು ಇದು ಲೇಟರ್ ಆಗಿ ಹೋಗ್ಬಿಟ್ಟು. ಸೊ ದೊಡ್ಡ ದೊಡ್ಡ ಡಿಸೀಸ್ಗಳು ಆಗ್ಬಹುದು. ಅಂತದನ್ನ ಆಗೋದನ್ನ ನಾವು ಖಂಡಿತವಾಗಿ ನಿಲ್ಲಿಸಬಹುದು. ಸ್ವಲ್ಪ ಸಾಮಾಜಿಕ ಕಳಕಳಿ ನಾವು ತಗೊಂಡ್ಬಿಟ್ಟು ಎಲ್ಲೋ ಒಂದು ಕಸ್ಟಮರ್ ಕೇರಿಗೆ ಆದ್ರೂ ಕಾಲ್ ಮಾಡಿ, ಈ ಬ್ಯಾಚ್ ನಂಬರ್ ನಿಮ್ಮಲ್ಲಿ ಆಗಿದೆಯಾ, ಕೆಳಗಡೆ ಕಸ್ಟಮರ್ ಕೇರ್ ಇರುತ್ತೆ, ಅದು ಜೆನ್ಯೂನ್ ಆಗಿದೆಯಾ ಇಲ್ವಾ ಅಂತ ನಾವು ಜಸ್ಟ್ ಮನೇಲಿ ಕೂತ್ಕೊಂಡೇ ನಮ್ಮ ಮೊಬೈಲ್ ಅಲ್ಲೇ ನಾವು ಕಾರ್ಯವನ್ನ ಮಾಡಿದ್ರು ಕೂಡ ಎಷ್ಟೊಂದು ಜನರಿಗೆ ಹೆಲ್ಪ್ ಆಗುತ್ತೆ. ಎಕ್ಸಾಕ್ಟ್ಲಿ. ಕೃಷ್ಣ ಸರ್, ಅಂತಿಮ ಕ್ವಿಕ್ ಆಗಿ ಏನ್ ಹೇಳ್ತೀರಿ? ನಕಲಿ ಅನ್ನೋದನ್ನ ಮೊಟ್ಟ ಮೊದಲು ನಿಪ್ಪಡ್ಡ ಬಡ್ ಅಂತಾರೆ. ಶುರುಲೇ ಕಂಡಿಡ್ದಿದ್ದನ್ನ ಅಲ್ಲಿಗೆ ತಡೆಗಟ್ಟಿ ಅಲ್ಲಿ ಬಹಿಷ್ಕಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿರಂತರವಾಗಿದು ಬೆಳ್ಕೊಂಡು ಹೋಗುತ್ತೆ. ಆಮೇಲೆ ಆ ನಕಲಿಯಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋ ನೌಕರಿಯವರಿಗೆ ತೊಂದರೆ ಬರ್ತಾ ಇರುತ್ತೆ ಅಲ್ಲಿಗೆ ಅಷ್ಟೇ. ಅಂದ್ರೆ ಯಾವ್ದೋ ಚೀಪ್ ಮಾಲ್ದು ಯಾರೋ ಡೂಪ್ಲಿಕೇಟ್ ನಡೆದ್ರೆ ನಮ್ಮವರಿಗೆ ಕೆಲಸನೂ ಹೋಗುತ್ತೆ, ನೌಕರಿನೂ ಹೋಗುತ್ತೆ, ನಯಾ ಪೈಸಾನು ಹೋಗುತ್ತೆ ನಮಗೆ. ಇದು ನನ್ನ ಸಂದೇಶ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾದಂತಹ ಎಲ್ಲರಿಗೂ ಕೂಡ. ಎಸ್ ವೀಕ್ಷಕರೇ, ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ನಕಲಿಗಳ ದುನಿಯಾದಲ್ಲಿ ಅಸಲಿ ಯಾವುದು ಅಂತ ಕಂಡು ಹಿಡಿಯೋದೇ ಒಂದು ಕಷ್ಟ ಸಾಧ್ಯ. ಅದೇ ಒಂದು ಕೆಲಸ ಆಗ್ತಾ ಇದೆ. ಆದರೆ ಈ ನಿಟ್ಟಿನಲ್ಲಿ ಕಂಪನಿಯವರು ಕೂಡ ಗಮನ ವಹಿಸಬೇಕು, ಸರ್ಕಾರಗಳು ಕೂಡ ಗಮನ ವಹಿಸಬೇಕು. ಅದ್ರ ಜೊತೆಗೆ ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ವಹಿಸಿ ಅಟ್ಲೀಸ್ಟ್ ನಮ್ಮ ಕೈಲಾದ ಸಣ್ಣ ಸಣ್ಣ ವಿಚಾರಗಳನ್ನು ಕಂಪನಿಯ ಗಮನಕ್ಕೆ ತರೋದಾಗಿರಬಹುದು, ಅಥವಾ ಈ ಒಂದು ಏನು ಯಾರೆಲ್ಲ ಅಥಾರಿಟಿ ಇರ್ತಾರೆ ಅಂಥವ್ರ ಗಮನಕ್ಕೆ ತರುವಂಥ ಕೆಲಸವನ್ನಾರು ಅಟ್ಲೀಸ್ಟ್ ನಾವು ಮಾಡಬೇಕಾಗತ್ತೆ. ನಮ್ಗೆ ಯಾಕೆ ಬೇಕಪ್ಪ ಅಂತ ಹೋದರೆ ನಾವು ಪ್ರತಿಯೊಂದರಲ್ಲೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಕಲಿಯನ್ನೇ ನಾವು ನಮ್ಮ ಮಕ್ಕಳು ಕೂಡ ನೋಡಬೇಕಾಗತ್ತೆ. ಅದನ್ನೇನೆ ಸ್ವೀಕಾರ ಮಾಡಬೇಕಾದ ಸಿಚುವೇಶನ್ಸ್ ಬಂದರೂ ಕೂಡ ತಪ್ಪಿಲ್ಲ ಅಂತ ಹೇಳ್ಬೋದು, ಅಂದರೆ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು. ಸೊ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮಗಳು ಶೀಘ್ರವೇ ಆಗಬೇಕು, ಜೊತೆಗೆ ಇವರಿಗೆ ಶಿಕ್ಷೆನೂ ಆಗಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.